ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಪರಿಶುದ್ಧ ಪಾದಕ್ಕೆ ನಾವೆಲ್ಲರೂ ಕೂಡ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಉದಯ ಕಾಲದಿಂದ ನಮ್ಮೆಲ್ಲರನ್ನು ಕೂಡ ಕಾದು ಕಾಪಾಡಿ ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಕೃಪಾಸನದ ಬಳಿ ಬಂದು ನಿಮ್ಮ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನೀವು ಕೊಟ್ಟಿರುವಂಥ ಮಹಾಕೃಪೆಗಾಗಿ ಒಂದು ಒಳ್ಳೆಯ ಅವಕಾಶಕ್ಕಾಗಿ ತಂದೆಯ ದೇವರೇ ನಾವು ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ಬೋಧಿಸುವಂತ ಆ ಒಂದು ಸಹೋದರನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ, ಕೇಳುವಂತ ನಮ್ಮೆಲ್ಲರನ್ನು ಕೂಡ ದೇವರೇ ಅದೇ ಪವಿತ್ರಾತ್ಮ ಶಕ್ತಿನಿಂದ ತುಂಬಿಸಿ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ನಿಮ್ಮ ಜ್ಞಾನದಲ್ಲಿ ನಮ್ಮನ್ನ ನಡೆಸಿ ಎಂಬುದನ್ನು ಬೇಡಿಕೊಳ್ಳೋರಾಗಿದ್ವಿ. ಬರೆದಿರುವಂತ ಎಲ್ಲ ಸಹೋದರ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ನಿಮ್ಮ ಕೃಪೆಯಿಂದ ನಡೆಸಿಕೊಡ್ಬೇಕಾಗಿ ನಾನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ದಿನದಲ್ಲೂ ಕೂಡ ದೇವರ ವಾಕ್ಯದ ವಿಷಯಗಳನ್ನ ಧ್ಯಾನ ಮಾಡುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ನೋಡ್ಬೇಕಾಗಿರುವಂತ ಒಂದು ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಎಷ್ಟನೇ ಒಂದು ಭಾಗವನ್ನು ನೋಡ್ಬೇಕಾಗಿದೆ. ಮೂರನೇ ಅಧ್ಯಾಯ 1ನೇ ವಚನ. 3ನೇ ಅಧ್ಯಾಯ 1ನೇ ವಚನ. ಓಕೆ, ಸರಿ. ಓಕೆ, ಈಗ ಎಷ್ಟನೇ ಭಾಗ? 21 ಹೋಗ್ಬೇಕಾಗಿದ್ಯಾ? 20. 2ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಿಲ್ಸಿದೀವಲ್ವಾ? ಓಕೆ, ಸರಿ. ಇವತ್ತು ನಾವು 3ನೇ ಅಧ್ಯಾಯ 1ನೇ ವಾಕ್ಯ ನೋಡ್ಬೇಕು. ಆಕ್ಚುಲಿ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ ನಾವು ನೋಡುವಂತ ಒಂದು ವಿಷಯದಲ್ಲಿ ಸುನ್ನತಿ ಬಗ್ಗೆ ಕೆಲವೊಂದು ವಿಷಯಗಳನ್ನ ನೋಡ್ಕೊಂಡ್ ಬಂದ್ವಿ, ಕರೆಕ್ಟ್ ಅಲ್ವಾ? ಸೊ ಅದರ ಮುಂದೆ ನಮ್ಗಿರುವಂತ ಒಂದು ಅಧ್ಯಾಯ ಯಾವ್ದಪ್ಪ ಅಂದ್ರೆ 3ನೇ ಅಧ್ಯಾಯ ಶುರುವಾಯ್ತು. ಓಕೆ, ಸರಿ. ಕ್ರಿಸ್ತನೊಂದಿಗೆ ಸಹೋದರರೇ, ಓದನ 3ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದನ. ಹಾಗಾದರೆ ಯೆಹೂದ್ಯರ ಶ್ರೇಷ್ಠತ್ವವನ್ನು ಸುನ್ನತಿಯಿಂದ ಲಾಭವೇನು? ಎಲ್ಲಾ ವಿಷಯಗಳಲ್ಲಿಯೂ ಬಹಳ ಉಂಟು. ಓಕೆ, ಹಾಗಾದ್ರೆ ಯಹೂದ್ಯರ ಶ್ರೇಷ್ಠತ್ವವೇನು? ಸುನ್ನತಿಯಿಂದ ಲಾಭವೇನು? ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ವಿಷಯವನ್ನ ಇಲ್ಲಿ ಮಾತಾಡ್ಬೇಕಾದ್ರೆ ಯಾವ ಒಂದು ಅರ್ಥದಲ್ಲಿ ಅಪೊಸ್ತಲರು ಮಾತಾಡ್ತಿದ್ರೆ ಅಂತ ನೋಡ್ಬೇಕಾದ್ರೆ, ಸುನ್ನತಿ ಅನ್ನೋಂಥ ವಿಷಯವನ್ನ ತಗೊಂಡು ಹಿಂದಿನ ಒಂದು ಪಾಠದಲ್ಲಿ ಮಾತಾಡಿದ್ರು. ಹಾಗೆ ಮಾತಾಡ್ಬೇಕಾದ್ರೆ ನಮ್ಗೆಲ್ಲ ಏನ್ ಅನಿಸ್ಬಿಡ್ತು ಅಂತ ನೋಡಿದ್ರೆ, ಸುನ್ನತಿಯ ಪ್ರಾಮುಖ್ಯತೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು. ಸೊ ಓದಾಗ ಹಾಗೆ ಅನಿಸ್ತು, ಸುನ್ನತಿ ಇದ್ರೂ ಏನೂ ಇಲ್ಲ, ಸುನ್ನತಿ ಇಲ್ಲದೆ ಇದ್ರೂ ಏನೂ ಇಲ್ಲ, ನೂತನ ಸೃಷ್ಟಿಯೇ ಕಾರಣ ಅನ್ನುವಂತ ಒಂದು ರೀತಿಯಲ್ಲಿ ಮಾತಾಡಿದ್ರು. ಅದನ್ನ ಕೂಡ ನಾವು ಲಾಸ್ಟ್ ಟೈಮ್ ಕೇಳಿದ್ವಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈಗ ಸುನ್ನತಿಯ ಒಂದು ಪ್ರಾಮುಖ್ಯತೆ ಅಂತ ತಗೊಂಡಾಗ ಅದನ್ನ ಮಾಡುವವನು ಒಂದು ಆಚಾರವಾಗಿ ಮಾಡೋಕ್ಕಿಂತ ಅದರ ಉದ್ದೇಶವನ್ನ ಅರಿತು ಅದನ್ನು ಯಾರು ನೆರವೇರಿಸ್ತಾರೋ ಅದೇ ದೇವರ ಮುಂದೆ ಶ್ರೇಷ್ಠವಾಗಿರುತ್ತೆ ಅಂತ ಮಾತಾಡಿದಂತ ಒಂದು ಕಾರ್ಯವನ್ನ ನಾವು ಗಮನಿಸಿದಾಗ, ಹಾಗಾದ್ರೆ ಸುನ್ನತಿ ಅದರ ಒಂದು ಲಾಭವೇನು? ಏನಕ್ಕೋಸ್ಕರ ಸುನ್ನತಿನ ದೇವರು ಮಾಡಿದ್ರು ಅಲ್ವಾ? ಯಹೂದ್ಯರ ಶ್ರೇಷ್ಠತ್ವವೇನು? ಯಹೂದ್ಯರು ಅಂತ ಹೇಳಿದಾಗ ಖಂಡಿತವಾಗ್ಲೂ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿರೋದು ತುಂಬಾ ವಿಷಯ, ಬಹಳಷ್ಟು ವಿಷಯ ಅರ್ಥ ಮಾಡ್ಕೊಂಡಿದ್ದೀವಿ. ನಿಜ ಹೇಳ್ಬೇಕಾದ್ರೆ ನಮ್ಮಷ್ಟು ಯಾರು ಯಹೂದ್ಯ ಅನ್ನುವಂತ ಒಂದು ಜನರ
ವಿಶೇಷತೆನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಲೋಕದ ಜನರು ಅರ್ಥ ಮಾಡ್ಕೊಂಡಿಲ್ಲ, ಹೆಸರು ಕ್ರೈಸ್ತರು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ನಾವು ತುಂಬಾ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ದೇವರ ಆತ್ಮವನ್ನ, ಸತ್ಯವನ್ನ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಯಹೂದ್ಯರ ಶ್ರೇಷ್ಠತ್ವವೇನು, ಏನಿದೆ ಸ್ಪೆಷಾಲಿಟಿ ಅವರಲ್ಲಿ? ಅವರಲ್ಲಿ ಸ್ಪೆಷಲ್ ಅನ್ಕೊಳ್ಳೋದಕ್ಕೆ ಏನ್ ಕಾರಣ ಇರಬಹುದು ಅಲ್ವಾ? ಅವರ ಶ್ರೇಷ್ಠತೆ ಯಾವುದರ ಮೇಲೆ ಅವಲಂಬಿತವಾಗಿದೆ, ಯಾವ ವಿಷಯದ ಮೇಲಿದೆ ಅನ್ನೋದು ತುಂಬಾ ಮುಖ್ಯ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು. ಮತ್ತೆ ಸುನ್ನತಿ ಮಾಡೋದ್ರಿಂದ ಅವ್ರಿಗೆ ಏನ್ ಸಿಗ್ತಾ ಇತ್ತು, ಯಾಕೆ ಸುನ್ನತಿನ ದೇವ್ರು ಮಾಡಿಸ್ತಾ ಇದ್ರು ಅನ್ನೋದು 2 ಪ್ರಶ್ನೆ ಕೇಳ್ತಾ ಇದಾರೆ ಅಪೊಸ್ತಲ ಪೌಲ್ ಇಲ್ಲಿ, ಇಲ್ವೇ? ನಮಗೆ ಈ 2 ವಿಷಯಗಳು ಕೂಡ ಸ್ಪಷ್ಟವಾಗಿ ಅರ್ಥವಾದ್ರೆ ಮಾತ್ರ ನಮ್ಗೆ ದೇವರು ಯಹೂದ್ಯರನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು, ಅವರ ವಿಶೇಷತೆ ಏನು, ಅವರ ಶ್ರೇಷ್ಠತೆ ಏನು ಅಂತ ವಿಷಯನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ದೇವರ ಯೋಜನೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕಾರಣವಾಗುತ್ತೆ. 2ನೇದಾಗಿ ನೋಡ್ಬೇಕಾದ್ರೆ ಸುನ್ನತಿ ಅಂತ ತಗೊಂಡಾಗ ಸುನ್ನತಿಯ ಲಾಭವೇನು? ಲಾಭ ಅಂತ ಬಂದ್ಬಿಡ್ತೀವಿ. ಲಾಭ ಅಂದ್ರೆ ಏನರ್ಥ? ಏನೋ ಒಂದು ಪ್ರಾಫಿಟ್ ಇದೆ ಅವ್ರು ಮಾಡೋದ್ರಿಂದ. ಏನಿರ್ಬೋದು ಸುನ್ನತಿಯಿಂದ ಅವ್ರಿಗೆ? ನೋಡ್ರಿ ಕ್ರಿಸ್ತನ ಪ್ರೀತಿಯ ಸೋರಿಯರೇ, ಈ ವಿಷಯವನ್ನ ಮಾತ್ರ ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇದ್ರೆ, ಮುಂದಿನ ಒಂದು ವಿಷಯಕ್ಕೆ ಹೋಗ್ತಾರೆ. ಅಂದ್ರೆ ಅದನ್ನ ಎಕ್ಸ್ಪ್ಲನೇಷನ್ ಅಷ್ಟಾಗಿ ಅವ್ರು ಕೊಡೋಕ್ ಇಷ್ಟಪಡಲ್ಲ. ಮುಂದಿನ ಕೆಲವೊಂದು ಪಾಯಿಂಟ್ ನ ಮಾತಾಡಕ್ ಹೋಗ್ತಾರೆ. ಏನಂತ ಮಾತಾಡ್ತಾರೆ ಅಂದ್ರೆ, ಇಲ್ಲ ಎಲ್ಲಾ ವಿಷಯಗಳಲ್ಲಿಯೂ ಬಹಳ ಉಂಟು ಅಂತ ಹೇಳ್ತಾರೆ. ಖಂಡಿತ ಇದೆ. ಯಹೂದ್ಯ ಅಂತ ಹೆಸರು ಮಾತ್ರ ಅಲ್ಲ, ಸುನ್ನತಿ ಅಂತ ಮಾತ್ರ ಅಲ್ಲ, ಯಹೂದ್ಯರಿಗೆ ದೇವ್ರು ಮಾಡಿದಂತ ಪ್ರತಿಯೊಂದು ವಿಷಯನ ತಗೊಂಡ್ರೆ ತುಂಬಾ ಬಹಳಷ್ಟಿದೆ ಮಾತಾಡೋದಕ್ಕೆ. ಬಹಳಷ್ಟು ಮಾತಾಡಬಹುದು. ಬಹಳಷ್ಟು ಮಾತಾಡಬಹುದು ಅಂದ್ರೆ ಏನ್ ಮಾತಾಡಬಹುದು? ದೇವರ ಒಂದು ವಿಶೇಷತೆಯನ್ನು ಮಾತಾಡಬಹುದು, ದೇವರ ಮನೋಭಾವನೆನ ಅರ್ಥ ಮಾಡ್ಕೊಬಹುದು, ದೇವರ ಮನಸ್ಸನ್ನ ಅರ್ಥ ಮಾಡ್ಕೊಬಹುದು, ದೇವರ ಪ್ರೀತಿನ ಅರ್ಥ ಮಾಡ್ಕೊಬಹುದು. ಎಲ್ಲ ಬರೀ ಯಹೂದ್ಯರ ವಿಷಯ ಮಾತ್ರ ಅಲ್ಲ, ಅವರಿಗೆ ಕೊಟ್ಟಿರುವಂತ ಸುನ್ನತಿ ಮಾತ್ರವಲ್ಲ, ಅವರಿಗೆ ಏನೆಲ್ಲ ಕೊಡಲ್ಪಡ್ತೋ ಅದರ ಎಲ್ಲದರ ಮೇಲೆ ಅವಲಂಬಿತವಾಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹೌದು, ಯಹೂದ್ಯರು ಅಂತ ತಗೊಂಡಾಗ ಅವರಲ್ಲಿ ಒಂದು ಭಾಗ ಸುನ್ನತಿ, ಕರೆಕ್ಟಾ? ಇನ್ನೂ ಹಲವಾರು ಆಚಾರ ವಿಚಾರಗಳಿತ್ತು ಅಲ್ವಾ? ಇನ್ನು ನೋಡ್ಬೇಕಾದ್ರೆ ನಾವು ನೋಡ್ತೀವಿ ನಜರೆಯ ವ್ರತ ಇತ್ತು ಅಲ್ವಾ? ಇನ್ನು ನೋಡ್ಬೇಕಾದ್ರೆ ಅವ್ರು ಕೊಡುವಂತ ಆರಾಧನೆಗಳಿತ್ತು, ಬಲಿಗಳಿತ್ತು, ಬಲಿಗಳಿರುವಂತ ವಿಶೇಷತೆ ಇತ್ತು, ಒಂದೊಂದು ಬಲಿಗೂ ಒಂದೊಂದು ಹೆಸರುಗಳಿತ್ತು, ಸರ್ವಾಂಗ ಹೋಮ, ಪಾಪ ನಿವಾರಣೆ, ಹಲವಾರು ವಿಷಯಗಳನ್ನ ಗಮನಿಸ್ತೀವಿ. ಒಡಂಬಡಿಕೆ ಪೆಟ್ಟಿಗೆನ ನೋಡ್ತೀವಿ, ದೇವರ ಆರಾಧನೆಯ ವಿಷಯಗಳನ್ನ ಗಮನಿಸ್ತೀವಿ, ಅವ್ರಿಗೆ ಕೊಟ್ಟಿರುವಂತ ಧರ್ಮಶಾಸ್ತ್ರವನ್ನ ಗಮನಿಸ್ತೀವಿ. ಇದೆಲ್ಲ ಹೇಗ್ ಬಂತು ಅವ್ರಿಗೆ? ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ಇಸ್ರೇಲ್ ಜನರನ್ನ ಆಯ್ಕೆ ಮಾಡಿದ್ಮೇಲೆ, ಮೊದಲು ಯಹೂದ್ಯರನ್ನ ಆಯ್ಕೆ ಮಾಡಿದ್ಮೇಲೆ ಅವರಿಗೆ ತೋರಿಸಿದ ವಿಶೇಷವಾದಂತ ವಿಷಯ ಏನ್ ಗೊತ್ತಾ? ಅದನ್ನೇ ಮುಂದಿನ ವಿಷಯದಲ್ಲಿ ಮಾತಾಡ್ತಾರೆ ಅಲ್ವಾ? ನೋಡ್ಬೇಕಾದ್ರೆ ಇಲ್ಲಿ ಆ ವಿಶೇಷತೆ ಅನ್ನೋದು ಅವ್ರು ಮಾಡಿದಂತ ಒಳ್ಳೆ ಕಾರ್ಯಗಳಿಂದಾಗ್ಲಿ, ತಮ್ಮಲ್ಲಿ ಏನೋ ಶ್ರೇಷ್ಠ ಇತ್ತು ಅನ್ನೋಂತ ಒಂದು ವಿಷಯದಲ್ಲಾಗ್ಲಿ, ಇಲ್ಲವೇ ಯಾವ ವಿಷಯದಲ್ಲಿ ಅವರು ಹೊಗಳಿಕೊಳ್ಳೋದಕ್ಕೆ ಯಾವುದೇ ಕಾರಣಗಳು, ಆಸ್ಪದವಿಲ್ಲದೆ ಇರುವಂತ ವಿಷಯ ತಗೊಂಡಾಗ ಯಾವುದು ಕೂಡ ಅವರು ಹೊಗಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಗಳಿಲ್ಲ. ನಾನು ಹೇಳ್ತಾರೆ ನಿಮ್ಗೆ ಅರ್ಥವಾಗ್ಬಹುದು. ಶ್ರೇಷ್ಠತೆ ಅಂದಾಗ ಅವರಲ್ಲಿ ಏನಾದ್ರೂ ಒಂದು ವಿಶೇಷ ಕಂಡ್ಬಂತ, ಆ ಒಂದು ಶ್ರೇಷ್ಠತೆನ ಮಾತಾಡ್ಬೋದಾ, ಹೊಗಳ್ಬೋದಾ, ಹಾಡಿ ಹೇಳ್ಬೋದಾ, ಅದ್ರ ಬಗ್ಗೆ ದೊಡ್ಡದಾಗಿ ಮಹತ್ವವಾಗಿ ಮಾತಾಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ನಮ್ಗೊತ್ತು, ವಾಕ್ಯ ಹೇಳ್ತಾ ಇದೆ, ಆಮೋಸ್ 3ನೇ ಅಧ್ಯಾಯ 2ನೇ ವಾಕ್ಯ ಓದಿ. ಆಮೋಸ್ 3ನೇ ಅಧ್ಯಾಯ 2ನೇ ವಾಕ್ಯ. ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ, ಅಲ್ಲಿ ನನ್ನ ಜನರಿಗಾಗಿ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ಜನರನ್ನು ದೇಶ ದೇಶಗಳಿಗೆ ಚದುರಿಸಿ ನನ್ನ ದೇಶವನ್ನು ಹಂಚಿಕೊಂಡಿವೆಯಷ್ಟೇ. ಇದು 3ನೇ ಅಧ್ಯಾಯ, ಆಮೋಸ್ 3ನೇ ಅಧ್ಯಾಯ 2ನೇ ವಾಕ್ಯ. ಭೂಮಿಯು ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. ಆ ಭೂಮಿಯ ಸಕಲ ಕುಲಗಳಲ್ಲಿ, ಸಕಲ ಕುಟುಂಬಗಳಲ್ಲಿ ನಿಮ್ಮನ್ನು ಮಾತ್ರ ನನ್ನವನಾಗಿ ತಿಳಿದುಕೊಂಡಿದ್ದೇನೆ. ಏನಿದು ವಿಷಯ? ಇಲ್ಲಿ ಏನಾದ್ರೂ ವಿಶೇಷತೆ ಗಮನಿಸ್ತಾ ಇದೀವಾ? ಏನ್ ವಿಶೇಷತೆ ಗಮನಿಸ್ತಾ? ಈ ವಾಕ್ಯದಲ್ಲಿ ನಾವು ಓದಿದಂತ ಪ್ರಶ್ನೆಗೆ ತಕ್ಕಾಗಿ ಏನ್ ವಿಶೇಷತೆ ಗಮನಿಸ್ತಾ ಇದೀವಿ?
ಸ್ವಂತ ಹೇಳ್ರಿ ಏನ್ ಕುಲ ಅಂತ ವಿಶೇಷ? ಹೇಳ್ಕೊತಾರೆ. ಸ್ವಕೀಯ ಜನರಾಗಿ ಆಯ್ಕೊಂಡು ಸ್ವಂತ ಜನರಂತ ಹೇಳ್ಕೊತಾರೆ ದೇವರು. ನಾನು ನೋಡ್ರಾ? ಆಡ್ಕೊಂಡ ಜನ ಅಂತ ಹೇಳ್ತಾರೆ. ನೋಡ್ರಿ, ನಿಮ್ಮಲ್ಲಿ ಏನು ವಿಶೇಷತೆ ಇರ್ಲಿಲ್ಲ, ಆದ್ರೆ ನಾನು ನಿನ್ನ ಆಯ್ಕೊಂಡಿದ್ದಷ್ಟೇ ವಿಶೇಷತೆ. ನಾನು ನಿಮ್ಮನ್ನ ಸ್ವಕೀಯ ಜನರಾಗಿ ಕರೆದಿದ್ದೀನಿ ನೋಡ್ರಿ. ನಿಮ್ಮನ್ನ ಕರೆದಷ್ಟೇ ವಿಶೇಷತೆ. ನಿಮ್ಮಲ್ಲಿ ಯಾವುದೋ ಒಂದು ಶ್ರೇಷ್ಠ ವಿಷಯಗಳು ಇರ್ಲಿಲ್ಲ. ಇನ್ನು ಕೂಡ ನೋಡ್ಬೇಕಾದ್ರೆ ನೀವು ತುಂಬಾ ಒಳ್ಳೆಯವರಂತಲೋ, ಮತ್ತೆ ತುಂಬಾ ಜ್ಞಾನಿಗಳಂತಲೋ, ಮತ್ತೆ ತುಂಬಾ ನೀತಿವಂತರಂತ ನಾನು ಕರೆದಿಲ್ಲ ನಿಮ್ಮನ್ನ. ನೀವು ಭೂಮಿಯಲ್ಲಿ ಎಲ್ಲ ಜನಗಿಂತ ತುಂಬಾ ಅಲ್ಪರಾದವರಾಗಿದ್ರೆ, ನಿಂದಿಸಲ್ಪಟ್ಟವರು. ನೀವು ಹೇಗಿದ್ದೀರಿ ಅಂದ್ರೆ, ನಿಮಗಾಗಿ ಒಂದು ಸ್ವತಂತ್ರವಾದ ದೇಶ ಇರ್ಲಿಲ್ಲ, ನಿಮಗಾಗಿ ಒಂದು ರಾಜ್ಯಗಳಿರ್ಲಿಲ್ಲ. ಈ ಭೂಮಿಯಲ್ಲಿ ಏನು ಬಾರದವರು ಆ ರೀತಿಯಾದಂತ ವ್ಯಕ್ತಿಗಳಾಗಿದ್ರು. ಯಾರೋ? ಇಸ್ರೇಲ್ ಜನರು. ಶ್ರೇಷ್ಠತೆ ಅಂತ ಬಂದಾಗ, ಈ ಶ್ರೇಷ್ಠತೆ ವಿಷಯ ಯಾವ್ದ್ರಲ್ಲಿ ಬರಲ್ಲ ಅಂತ ನೋಡಿದಾಗ, ಅವರಲ್ಲಿ ಏನಾದ್ರೂ ಒಂದು ಶ್ರೇಷ್ಠತೆ ಇತ್ತಾ ಅಂತ ಹೇಳ್ಬೇಕಾರೆ ಖಂಡಿತ ಇರ್ಲಿಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಶ್ರೇಷ್ಠತೆ ಎಲ್ಲ ಆರಂಭ ಆಗುತ್ತೆ ಗೊತ್ತಾ? ದೇವ್ರು ಅವ್ರನ್ನ ಕರೆದು ಬಿಟ್ರು ನೋಡ್ರಿ, ಅದೇ ಶ್ರೇಷ್ಠತೆ ಅಲ್ಲ. ಯೋಚನೆ ಮಾಡ್ರಿ, ಅವ್ರನ್ನ ದೇವ್ರು ಕರಿದೆ ನಮ್ ಇಂಡಿಯಾದವ್ನ ಕರೆದು ಬಿಟ್ಟಿದ್ರೆ ಆ ಶ್ರೇಷ್ಠತೆ ಯಾರಿಗ್ ಬರ್ತಾ ಇತ್ತು? ನಮಗ್ ಬರ್ತಾ ಇತ್ತು brother. ನಮಗ್ ಬರ್ತಾ ಇತ್ತು. ಕರೆಕ್ಟ್. ನಮ್ ಕರ್ದಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವ್ರು ಕರೆದು ಬಿಟ್ರು. ಅದೇ ಶ್ರೇಷ್ಠತೆ. ಅಲ್ಲಿ ದೇವ್ರು ಕರೆದಿದಾರ ಅವ್ರನ್ನ. ಮೊದಲು ಅದೊಂದೇ ಶ್ರೇಷ್ಠತೆ, ದೇವರು ಕರ್ದಿರೋದೇ ಶ್ರೇಷ್ಠತೆ. ಆಮೇಲೆ ಮಿಕ್ಕಿದ ವಿಷಯಗಳು ಬರುತ್ತೆ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡ್ರಿ, ಒಬ್ಬನ್ನ ಒಂದು ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಒಂದು ದೊಡ್ಡ ವ್ಯಕ್ತಿ ಆಗ್ಲಿ, ಅವರ ಪಕ್ಕದಲ್ಲಿ ಯಾರೋ ಒಂದು ಸಾಮಾನ್ಯ ವ್ಯಕ್ತಿನ ಕರೆದು ಪಕ್ಕದಲ್ಲಿ ಕುಂಡ್ರಿಸಿದಾಗ, ಅಲ್ಲೊಂದು ಸೀಟ್ ಹಾಕಿ ಅಲ್ಲಿ ಕುಂಡ್ರಿಸಿದಾಗ, ನ್ಯೂಸ್ ಪೇಪರ್ ಅಲ್ಲಿ ಏನ್ ಬರುತ್ತೆ ಗೊತ್ತಾ? ಎಲ್ಲಾ ನ್ಯೂಸ್ ಅಲ್ಲಿ ಏನ್ ಬರುತ್ತೆ ಗೊತ್ತಾ? ಆ ವ್ಯಕ್ತಿ ಯಾರು, ಏನ್ ಮಾಡಿದ್ರು, ಅದಕ್ಕಿಂತ ಹೆಚ್ಚಾಗಿ ಇಂತಹ ವ್ಯಕ್ತಿನ ಕರೆದು ಪ್ರಧಾನಿ ಪಕ್ಕದಲ್ಲಿ ಕುಂಡ್ರಿಸಿದ್ರು ಅಷ್ಟೇ. ಆ ವ್ಯಕ್ತಿ ಪ್ರಪಂಚದಲ್ಲಿ ಝೀರೋ ಬೇಕಾರಾಗಿರ್ಲಿ, ಏನು ಇಲ್ದನಾಗಿರ್ಲಿ, ಆದ್ರೆ ನಾಳೆಯಿಂದ ಆತನ ಹೆಸರೇನಾಗುತ್ತೆ ಅಲ್ಲಿ? ಆತನ ಹೆಸರು ಇಡೀ ಭಾರತಕ್ಕೆ ತಿಳಿಯೋ ರೀತಿ ನಡೆದು ಬಿಡುತ್ತೆ. ಕರೆಕ್ಟಾ? ಒಂದ್ ವ್ಯಕ್ತಿಗೆ ಈ ರೀತಿ ಸ್ಥಾನಮಾನ ಕೊಟ್ಟ ಮೇಲೆ, ಅವನು ಏನೂ ಇಲ್ದೇ ಇದ್ರು, ಇದಕ್ಕಿಂತ ಮೊದಲು ಶೂನ್ಯವಾಗಿದ್ರು ಅಲ್ವಾ, ಅವನು ಝೀರೋ ಆಗಿದ್ರೆ ನಾಳೆಯಿಂದ ಹೀರೋ ಅಂತ ಲೆಕ್ಕದಲ್ಲಿ ಆಗ್ಬಿಡುತ್ತೆ. ಯಾಕಂದ್ರೆ ಆ ಕರೆದಿರಂತ ವ್ಯಕ್ತಿಯ ಮೇಲೆ ಅವಲಂಬಿತವಾಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಅವರ ಶ್ರೇಷ್ಠತೆನ ಮಾತಾಡ್ಬೇಕಾದ್ರೆ ಏನ್ ಗೊತ್ತಾ? ದೇವ್ರವ್ರನ್ನ ಕರೆದ್ರು ನೋಡ್ರಿ, ಅದೇ ಶ್ರೇಷ್ಠತೆ. ಅದು ಮಾತ್ರವಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ದೇವರವ್ರನ್ನ ಕರೆಯೋದಕ್ಕೆ ಕಾರಣವೇನಿತ್ತು? ದೇವ್ರನ್ನ ಸುಮ್ಮನೆ ಕರೆದು ಬಿಟ್ರಾ? ಇಸ್ರೇಲ್ ಜನರನ್ನ ಕರೆಯೋದಕ್ಕೆ ಕಾರಣವೇನಿತ್ತು? ನೋಡಿ, ದೇವರ ಹೃದಯನ ನೋಡ್ಬೋದು, ದೇವರ ಮನಸ್ಸನ್ನ ನೋಡ್ಬೋದು. ಒಂದ್ ವಿಷಯ ಏನಪ್ಪಾ ಅಂದ್ರೆ, ನೀವು ನೋಡ್ಬೋದು, ಸೇಮ್, ಹಾಮ್, ಯಾಫೆತ್. ಸೇಮ್ ಮತ್ತೆ ಹಾಮ್ ಮತ್ತೆ ಯಾಫೆತ್ ಅಂತ 3 ಜನಾಂಗಗಳು ನೋವಾನಿಂದ ಬರ್ತಾರೆ. ಆದ್ರೆ ನೀವು ನೋಡ್ಬೋದು, ಈ ಯಾಫೆತ್ ಸಂತಾನ, ಈ ಸೇಮ್ ಸಂತಾನ ತಗೊಂಡಾಗ, ಅವರ ರಾಜ್ಯಗಳನ್ನ ತಗೊಂಡಾಗ, ನೀವು ಐಗುಪ್ತ, ಸಮರ್ಯ, ಇದು ಯಾರೋ ಅಸಿರಿಯಾ, ಮತ್ತೆ ನಿನೆವೆ, ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಯಾರಾಗಿದ್ರು ಪ್ರತಿನಿಧಿಗಳಂದ್ರೆ ಈ ಹಾಮ್ ಸಂತಾನ, ಕಾನಾನ್ಯರು, ಮತ್ತೆ ಈ ಯಾಫೆತ್, ಇವರೆಲ್ಲ ಪ್ರಪಂಚವನ್ನ ತಮ್ಮ ಕಂಟ್ರೋಲ್ ಇಟ್ಕೊಂಡ್ಬಿಟ್ರು. ಅದಕ್ಕೆ ನೋಡ್ತೀವಿ ಸಿನಾಯ ದೇಶದಲ್ಲಿ ಅವರು ಒಳ್ಳೆ ಒಳ್ಳೆ ಪ್ಲೇಸ್ ಹುಡುಕಿದಾರೆ ನೋಡ್ರಿ. ಒಳ್ಳೆ ಒಳ್ಳೆ ಪ್ಲೇಸ್ ಸಿಕ್ಕಿದ್ಮೇಲೆ ಅಲ್ಲಿ ಹಿಡ್ಕೊಂಡ್ಬಿಟ್ರು, ಯಾರಿಗೂ ಕೊಡಲ್ಲ, ಇದು ನಾವೇ ಇಲ್ಲಿ ರಾಜ ಅಂದ್ಬಿಟ್ಟು. ಹೀಗೆ ಬಾಬೆಲ್, ಈ ಐಗುಪ್ತ, ಇದೆಲ್ಲ ಈ ದೇಶಗಳು ದೊಡ್ಡ ದೊಡ್ಡ ರಾಷ್ಟ್ರಗಳು ಆಗಿನ ನಾಗರಿಕತೆಗಳು ಉಂಟಾಗಿರೋದು. ಯೋಚನೆ ಮಾಡ್ರಿ, ಎಷ್ಟು ಬಲಿಷ್ಠರಾಗಿರ್ಬೋದು. ಆ ಒಂದು ಸಿನಾರ್ ದೇಶದಲ್ಲಿ ಸಮಭೂಮಿನ ನೋಡಿ, ಬಾಬೆಲ್ ಗೋಪುರವನ್ನು ಕಟ್ಬೇಕಾದ್ರೆ ಅವರು ಚದರಿ ಹೋಗ್ದಾಗೆ ನಾವ್ ಇಲ್ಲೇ ಇರ್ಬೇಕಂದ್ರೆ ಅವರ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದ್ದಿರ್ಬೋದು, ಅವ್ರಿಗೆ ಅಂತ ಎಷ್ಟು ಜನರು ಇದ್ದಿರ್ಬೋದು. ಈ ರೀತಿಯಾದಂತ ಮನೋಭಾವನೆಯಿಂದ ಯಾರಿಗೂ ದೇಶಗಳನ್ನ ಬಿಡದೆ, ನಾನೇ ಮೊದಲು ದೇಶಕ್ಕೆ ಹೋಗ್ತೀನಿ, ಈ ಪ್ರಪಂಚದ ಮೂಲೆ ಮೂಲೆಗೆ ಹೋಗ್ತೀನಿ, ಅದನ್ನೆಲ್ಲ ಹಿಡ್ಕೊಂಡ್ಬಿಡ್ತೀನಿ, ಸ್ವಾಧೀನ ಮಾಡ್ಕೊಳ್ತೀನಿ, ನಾನು ಆಳ್ವಿಕೆ ಮಾಡ್ತೀನಿ ಅನ್ನೋಂಥ ಭಾವನೆ ಯಾರಿಗ್ ಬಂದಿತ್ತು ಅಂದ್ರೆ, ಈ ಯಾಫೆತ್ ಸಂತಾನದವರಿಗೆ, ಅವರ ಜೊತೆಗರಾಗಿರುವಂತ ಈ ಕಾನಾನಿಯರಿಗೆ. ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ಸೇಮ್ ಸಂತಾನ ಹೆಂಗಿತ್ತು ಗೊತ್ತಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಬ್ರಾಮ್ ತಗೊಳ್ರಿ, ದೇಶ ಇರ್ಲಿಲ್ಲ, ಊರ್ ಇರ್ಲಿಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಕುರಿ ಕಾಯರಾಗಿದ್ರು. ಕುರಿ ಕಾಯುವಂತ ಕೆಲಸ ಮಾಡಿದಂತ ಉದ್ದೇಶ ಏನ್ ಗೊತ್ತಾ? ಯಾಕಂದ್ರೆ ಎಲ್ಲಿ ಯಾರು ಅಟ್ಟಿಸಿದ್ರು ಓಡ್ಬೋದು, ಬೇಕಾದ್ರೆ ಖಾಲಿ ಮಾಡ್ಕೊಂಡು ಕುರಿಗಳನ್ನ ಅಟ್ಟಿಸ್ಕೊಂಡು ಹೋಗ್ಬೋದು. ಅದೇ ಒಂದ್ ದೇಶದಲ್ಲಿ ಅವ್ರು ಸೆಟ್ಲ್ ಆಗ್ಬಿಟ್ಟು ವ್ಯವಸಾಯ ಏನಾದ್ರು ಮಾಡ್ಬಿಟ್ರೆ, ಬೆಳೆ ಬೆಳೆದ್ಬಿಟ್ರೆ, ಯಾರಾದ್ರೂ ಓಡ್ಸಿದ್ರು ಓಡಕ್ಕಾಗುತ್ತಾ? ಗೂಡಾರಗಳು ಹಾಕ್ಬಿಟ್ಟಿದ್ರೆ ಕಿತ್ಕೊಂಡು ಓಡ್ಬೋದು. ಮನೆ ಕಟ್ಬಿಟ್ಟಿದ್ರೆ, ಅರಮನೆ ಕಟ್ಬಿಟ್ಟಿದ್ರೆ ಓಡಕ್ಕಾಗುತ್ತಾ? ಹಂಗಿದ್ರು ನೋಡ್ರಿ, ಶೇಮ್ ಸಂತಾನದಲ್ಲಿ ಅಬ್ರಾಮ ಮನೆತನದಲ್ಲಿ ಬರುವಂತಹ ಜನಾಂಗಗಳು, ಇಸ್ರೇಲ್ ಜನರು ಕರಿಬೇಕಾದ್ರೆ ದೇವರು ಅಬ್ರಾಮ್ನ ಹೀಗೆ ಇದ್ರು. ಅವ್ರು ಕುರುಬ್ರು ಅಂದ್ರೆ ಯಾಕೆ ಕುರುಬರಾಗಿರ್ಬೇಕಾಯ್ತು?
ಯಾಕಂದ್ರೆ ಬೇರೆ ದಾರಿ ಇಲ್ಲ. ಹಾಕೊಳಕ್ಕೆ ಅವರಿಗೆ ಬಟ್ಟೆ ಬೇಕಾದ್ರೆ ಕುರಿ ಮೇಯಿಸ್ಬೇಕು, ಜನರು ಅವ್ರನ್ನ ಓಡಿಸ್ಬೇಕಾದ್ರೆ ಓಡ್ಬೇಕು, ಅಟಿಸ್ಕೊಂಡು ಓಡ್ಬೇಕು. ಹೀಗೆ ಅವರ ಜೀವನ ಆಯ್ತು. ಅಬ್ರಾಮ್ನ ಅಲೆಮರಿತನ ನೋಡ್ರಿ, ಹೆಂಗೆಲ್ಲ ಟ್ರಾವೆಲ್ ಮಾಡಿದ್ರೆ. ದೇಶ ಇಲ್ಲ ಅವ್ರಿಗೆ. ದೇವ್ರು ನೋಡ್ತಾರೆ ಈ ಜನರ ಒಂದು ಪರಿಸ್ಥಿತಿನ ನೋಡಿ. ಭೂಮಿಯಲ್ಲಿ ತುಂಬಾ ಅಲ್ಪರಾದ, ತುಂಬಾ ಎಲ್ಲರೂ ನಿರಾಕರಿಸಲ್ಪಟ್ಟವರಾಗ್ತಿದ್ರು. ಅಂತವ್ರನ್ನ ಆಯ್ಕೆ ಮಾಡ್ತಾರೆ. ನಮ್ಗೆ ಗೊತ್ತಲ್ವಾ, ಐಗುಪ್ತ ದೇಶದಲ್ಲಿ ಈ ಕುರಿ ಮೇಯಿಸೋರ್ ಅಂದ್ರೆ ಅಸಹ್ಯ ಅಂತ ನಾವು ನೋಡ್ತೀವಿ ತಾನೆ. ಯಾಕೊಬ್ಬ ಯೋಸೆಫ್ ಹೇಳ್ ಕಳಿಸ್ತಾನಲ್ವಾ, ನಿಮ್ಗೆ ಅಂತ ಒಂದ್ ದೇಶ ತಗೊಳ್ರಿ, ಯಾಕಂದ್ರೆ ನೀವ್ ಎಲ್ರಿ ಕುರಿ ಮೇಯಿಸರ್ ಅಂದ್ಬಿಟ್ಟು ಅವ್ರು ನಿಮ್ ಜೊತೆ ಸೇರ್ಸಲ್ಲ, ಯಾಕಂದ್ರೆ ಅವ್ರಿಗೆ ಆಗಲ್ಲ. ಅವ್ರಿಗೆ ಆ ರೀತಿಯಾದಂತ ಜನರು ಇವರಲ್ಲ. ನೋಡ್ರಿ, ದೇವ್ರು ಎಂತ ಜನರ ಕರೆದಿದ್ದಾರೆ. ಕರೆದಿದಷ್ಟೇ ಶ್ರೇಷ್ಠತೆ. ಮೊದಲನೇದಾಗಿ ದೇವ್ರು ಕರೆದ ಮೇಲೆ ನೆಕ್ಸ್ಟ್ ಇನ್ನೇನ್ ಮಾಡ್ತಾರೆ? ಒಂದ್ ವ್ಯಕ್ತಿನ ಕರೆದ ಮೇಲೆ ದೇವ್ರು ಮಾತಾಡಂತ ವಿಷಯ ಏನು ಅಲ್ವಾ? ನೋಡ್ರಿ, 3ನೇ ಅಧ್ಯಾಯ 2ನೇ ವಾಕ್ಯ ಹೋದ್ರಿ. ಎಲ್ಲಾ ಅಲ್ಲಿಯೂ ಬಹಳ ಉಂಟು, ಎಲ್ಲಾ ವಿಷಯಗಳಲ್ಲಿ ಬಹಳ ಉಂಟು. ಮೊದಲನೇದಾಗಿ ದೈವೋಕ್ತಿಗಳು ಅವರ ವಶಕ್ಕೆ ಒಪ್ಪಿಸಲ್ಪಟ್ಟವು. ನೋಡ್ರಿ, ಎಲ್ಲಾ ವಿಷಯಗಳಲ್ಲಿ ಬಹಳ ಉಂಟು. ನೀವೇನ ಕುತ್ಕೊಂಡು ಯಹೂದಿರ ಬಗ್ಗೆ ಒಂದು ಅವ್ರು ಕೊಟ್ಟಿರುವಂತ ಕೆಲವೊಂದು ವಿಷಯಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ, ಕ್ರಿಸ್ತನ ಪ್ರೀತಿಯ ಇಡೀ ಲೋಕ ನಾವ್ ಯಾರು ಏನೂ ಇಲ್ಲ. ಕರೆಕ್ಟಾ? ಇವತ್ತಿರುವಂತ ಟೆಕ್ನಾಲಜಿನ ನೀವು ತಗೊಂಡು ಇವತ್ತು ತುಂಬಾ ಟಾಪ್ ಅಲ್ಲಿ ಇದೆಯಲ್ಲ ಅಮೆರಿಕ ದೇಶವನ್ನು ಒಂದ್ ಕಡೆ ಇಟ್ಕೊಂಡ್ಬಿಡ್ರಿ, ಆಯ್ತಾ? ಒಂದ್ ಕಡೆ ಅಮೆರಿಕ ದೇಶ ಇಟ್ಕೊಂಡ್ಬಿಡ್ರಿ, ಇನ್ನೊಂದ್ ಕಡೆ ದೇವ್ರ ಐಗುಪ್ತದಿಂದ ಇಸ್ರೇಲ್ ಜನ ಬಿಡಿಸ್ಕೊಂಡ್ ಬರ್ತಾನೆ ನೋಡ್ರಿ, ಆ ದೇಶವನ್ನ ಇಡ್ರಿ. ಇವತ್ತು ಎಷ್ಟೇ ದೊಡ್ಡ ಟೆಕ್ನಾಲಜಿ ಇದ್ರು ಅವತ್ತು ದೇವ್ರು ಮಾಡಿದಂತ ಆ ಕಾರ್ಯವನ್ನ ಯಾವುದೇ ಜನಾಂಗ, ಯಾವುದೇ ರಾಷ್ಟ್ರಗಳು ಮಾಡಕ್ಕಾಗಲ್ಲ. 6 ಲಕ್ಷ ಪುರುಷರುವಂತ ಜನರನ್ನ ನಡ್ಸ್ಕೊಂಡ್ ಬಂದಂತ ವಿಧಾನವನ್ನ ಇವತ್ತಿವರೆಗೂ ಮಾಡಕ್ಕಾಗಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈ ಟೆಕ್ನಾಲಜಿ ಎಷ್ಟು ಬದಲಿದೆ ಅಲ್ವಾ? ಸಮೀಪದಲ್ಲಿ ಆ ಒಂದು ಹಿಸ್ಟೋರಿಯನ್ಸ್ ವಿಷಯಗಳ ಪ್ರಕಾರ ಆಪರೇಷನ್ ಬರ್ಬರೋಸಾ ಅಂದ್ಬಿಟ್ಟು ಒಂದು ಆಪರೇಷನ್ ಮಾಡಿದ್ರು. ಯಾರು? ನಮ್ಮ ಜರ್ಮನ್ ಜನಾಂಗದವರು. ಇದು ಈಗ ಇತ್ತೀಚೆಗೆ ನಡೆದಂತ ಒಂದು 1920 ಈಗ 20ನೇ ಶತಮಾನ ನಡೆದಂತ ಘಟನೆ. ನಿಮ್ಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಬಟ್ ಅದ್ರ ಬಗ್ಗೆ ಇರುವಂತ ಹಿಸ್ಟ್ರಿ ಹೇಳ್ತಾ ಇದ್ರು. ಏನಪ್ಪಾ ಈ ಆಪರೇಷನ್ ಬರ್ಬರೋಸಾ ಅಂದ್ರೆ, ಸುಮಾರು 2 ಲಕ್ಷಕ್ಕಿಂತ ಅಂದ್ರೆ ಸುಮಾರು ಸೋಲ್ಜರ್ಸ್ ಏನ್ ಮಾಡ್ಬೇಕು, ರಷ್ಯಾ ಕಡೆಗೆ ಕಳಿಸ್ಬಿಟ್ಟು ರಷ್ಯಾನ ಗೆದ್ಬಿಟ್ಟು ಹಿಂತಿರ್ಬೇಕು. ಇದೇ ಹಿಟ್ಲರ್ ಮಾಡಿದಂತ ಪ್ಲಾನ್. ನೀ ಹೋಗಿ ರಷ್ಯಾವನ್ನ ಗೆದ್ದು ರಿಟರ್ನ್ ಆಗ್ಬೇಕು. ನೀವು ಹಾಗೆ ಬರ್ಬಾರ್ದು, ರಷ್ಯಾವನ್ನ ಗೆದ್ದೇ ಬರ್ಬೇಕು ಅಂತ. ಈ ಪ್ರಯಾಣ ದೂರ ಇದೆ ನೋಡಿ, ಅವ್ರಿಗೆ ಬೇಕಂಗಿರೋಂಥ ಟ್ಯಾಂಕರು, ಊಟ, ಪೆಟ್ರೋಲ್ ಎಲ್ಲವನ್ನ ಕೊಟ್ಟು ಕಳಿಸ್ತಾರೆ. ಯಾರು ನಿಮ್ಗೆ ಅಡ್ಡಿ ಬರ್ಬಾರ್ದು ಅಂದ್ಬಿಟ್ಟು ಯುದ್ಧ ಮಾಡ್ಕೊಂಡ್ ಬನ್ರಿ ಅಂದ್ಬಿಟ್ಟು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನ್ ಗೊತ್ತಾ, 2 ತಿಂಗಳು ಕೂಡ ಟ್ರಾವೆಲ್ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ. ಎಲ್ಲ ಸತ್ತೋದ್ರು. ಯಾಕಂದ್ರೆ ರಷ್ಯಾ ಹತ್ರ ಬರ್ಬೇಕಾದ್ರೆ ಹಿಮ ಬಂತು, ಮಂಜು ಬಂತು, ಗಾಡಿ ಓಡ್ಲಿಲ್ಲ, ಎಲ್ಲ ಫ್ರೀಸ್ ಆಯ್ತು, ಊಟಗಳಿಲ್ಲ, ಎಲ್ಲ ಅರ್ಧಕ್ಕರ್ಧ ಜನ ಸತ್ತೋಗ್ಬಿಟ್ರು. ಯೋಚನೆ ಮಾಡ್ರಿ, ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡಿ ಒಂದು 2 ಲಕ್ಷ ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಯಾಣ ಮಾಡಕ್ಕೆ 2 ತಿಂಗಳು ಅವ್ರ ಕೈಲಿ ತಾಳಕ್ಕಾಗ್ಲಿಲ್ಲ ಅಂದ್ರೆ, 6 ಲಕ್ಷ ಪುರುಷರಿರುವಂತ ಜನರನ್ನ ದೇವ್ರು 40 ವರ್ಷ ನಡ್ಸ್ಕೊಂಡ್ ಬಂದಿದಾರೆ ಅಂದ್ರೆ ಏನ್ರಿ ದೇವ್ರ ಮಹಿಮೆ ನಾವು ನೋಡ್ತಿದೀವಿ ಸತ್ಯವೇದದಲ್ಲಿ. ಕಂಪ್ಯಾರಿಸನ್ ಮಾಡಕ್ಕೆ ಆಗಲ್ಲ ನೋಡ್ರಿ ಅವ್ರ ಬಗ್ಗೆ ಅಲ್ವಾ? ಕರೆದು ದೇವರ ವಾಕ್ಯವನ್ನು ಅವ್ರಿಗೆ ಕೊಡ್ತಾರೆ ದೇವ್ರು ಅಲ್ವಾ? ಕರೆದ್ಬಿಟ್ಟು ದೇವ್ರ ವಾಕ್ಯ ಕೊಡೋದು ಅಷ್ಟೇ ಸುಲಭವಾದ ವಿಷಯ ಅಲ್ಲ. 6 ಲಕ್ಷ ಪುರುಷರು ಮಾತ್ರ ಅಂತ ಎಷ್ಟೋ 20 ಲಕ್ಷಕ್ಕಿಂತ ಹೆಚ್ಚಾಗಿರೋ ಜನಾಂಗವನ್ನ ಕರ್ಕೊಂಬಂದು ಅಡವಿಯಲ್ಲಿ ಅವ್ರನ್ನ ನಡ್ಸ್ಕೊಂಬಂದು ಅವ್ರಿಗೆ ನೀತಿ ನಿಯಮ ನ್ಯಾಯಗಳನ್ನ ಕೊಟ್ಟು ಅದನ್ನೆಲ್ಲ ನಾವೇನೋ ಸ್ವಲ್ಪ ಸ್ಟಡಿ ಮಾಡಕ್ ಹೋದ್ರೆ, ರಿಯಾಲಿಟಿ ಇವತ್ತಿನ ಕಾಲಕ್ಕೆ ಹೋಲಿಕೆ ಮಾಡಿ ಏನೋ ಸ್ಟಡಿ ಮಾಡಕ್ ಹೋಗ್ಬಿಟ್ರೆ ಸಾಧ್ಯತೆನೇ ಇಲ್ಲ. ನಮ್ಮ ದೇವರು ಆತನ ಪಾದಕ್ಕೆ ಅಡ್ಡ ಬಿದ್ಬಿಡ್ಬೇಕು ನೋಡ್ರಿ ನಾವು. ಅಷ್ಟು ಶ್ರೇಷ್ಠತೆ ಇದೆ ಯಾರಿಗೆ? ಇಸ್ರೇಲ್ ಜನ. ಇಡೀ ಲೋಕ ಒಂದು ದಿನ ಬೆರಗಾಗುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇವತ್ತು ಕೂಡ ಯೋಚನೆ ಮಾಡ್ತಾ ಇದ್ರೆ ಸೈನ್ಸ್ ಅಲ್ಲಿ, ಇವತ್ತು ಅದ್ರ ಕಟ್ಟುಕತೆ ಅಂತಾನೆ ನಂಬ್ತಾರೆ. ಏನ್ ಗೊತ್ತಾ ಕಟ್ಟುಕತೆ? ಸಮುದ್ರನ 2 ಭಾಗ ಮಾಡಿದ್ರ ಯಾರೇ ನಂಬಕ್ಕಾಗುತ್ತೆ? ಚಾನ್ಸಸ್ ಇಲ್ಲ. ಅದೆಲ್ಲ ಕತೆ. ಹಲವಾರು ಕತೆ ಇಲ್ಲ, ಅದೊಂದು ಕತೆ ಹೇಳ್ತಾ ಇದ್ರ ಅಷ್ಟೇ. ಸಮುದ್ರ 2 ಭಾಗ ಮಾಡಿ ಸೆಂಟ್ರಲ್ಲಿ ಆ ಒಂದು ಒಣಗಿರೋ ನೆಲದಲ್ಲಿ ಇಸ್ರೇಲ್ ಜನ ನಡ್ಕೊಂಡು ಹೋಗ್ತೀರಂದ್ರೆ ಯಾರು ನಂಬ್ತಾರೆ ಇವತ್ತು? ಚೆನ್ನಾಗಿದೆ ಕತೆ ಕೇಳಕ್, ಚೆನ್ನಾಗಿದೆ ಹೇಳ್ರಿ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಗ್ರಾಫಿಕ್ಸ್ ಇದೆ, ಹೌದು, ಈಗ ನಾವು ಒಳ್ಳೆ 3D ಮಾಡ್ಬೋದು, ಇವತ್ತು ಟೆಕ್ನಾಲಜಿ ಇದೆಯಲ್ಲ, ಆ ರೀತಿ ನಾವು ಕೂಡ ಕ್ರಿಯೇಟ್ ಮಾಡ್ಬಿಡ್ತೀವಿ ಅನ್ನೋ ರೀತಿಲಿ ಹೇಳ್ಬೋದು. ಬಟ್ ನಿಜವಾಗ್ಲೂ ನಡೆದಿದೆ ಅಂತ ಪ್ರಪಂಚಕ್ಕೆ ಬರ್ಬೇಕಾದ್ರೆ ಹೌದಪ್ಪ ನಡೆದಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ಸೈನ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ, ಒಂದ್ ಕಡೆ ಸೈನ್ಸ್ ದೇವರ ವಾಕ್ಯ ದೇವರೇ ಇಲ್ಲ ಅಂತ ಮಾತಾಡುವಂತ ವಿಷಯ ಬಂದ್ರೆ, ಇನ್ನೊಂದ್ ಕಡೆ ಸೈನ್ಸೇ ಏನು ಮಾತಾಡಕ್ ಆಗ್ತಿಲ್ಲ, ಒಪ್ಕೊಳ್ಳೇಬೇಕು.
ಈ ಕೆಂಪು ಸಮುದ್ರವನ್ನ ದಾಟುವಂತ ವಿಷಯಗಳಲ್ಲಿ ಇತ್ತೀಚೆಗೆ ಅವರು ರಿಸರ್ಚ್ ಮಾಡಿದಾರೆ. ಕೆಲವೊಂದು ಪಿಕ್ಚರ್ ಅಲ್ಲಿ ಹಾಕ್ಲಿಲ್ಲ, ನಿಮ್ಗೆ ಹಾಕ್ಬೇಕಾಯ್ತು. ಇತ್ತೀಚೆಗೆ ರಿಸರ್ಚ್ ಮಾಡಿದ್ರೆ ಏನ್ ಗೊತ್ತಾ, ಸಮುದ್ರದ ಅಡಿಯಲ್ಲಿ ರಥಗಳ ಟೈರ್ಗಳು ಸಿಕ್ಕಿದೆ ಅಂತೆ. ಎಲ್ಲಿ? ಕೆಂಪು ಸಮುದ್ರದಲ್ಲಿ ರಥಗಳ ಚಕ್ರಗಳು ಸಿಕ್ಕಿದೆ ಅಂತೆ. ಅದೇಂಗ್ರೆ ರಥಗಳ ಚಕ್ರಗಳು ಎಲ್ಲ ಹೋಯ್ತು? ಹೆಂಗೋಗಿರ್ಬೋದು? ಕರೆಕ್ಟ್ ಇಲ್ವಾ? ಫರೋಹನ ಸೇನೆ ಒಳ ನುಗ್ಗಿದಾಗ ದೇವ್ರೇನ್ ಮಾಡಿದ್ರು? ಮುಚ್ಚಿಬಿಟ್ರು, ಜಲ ಸಮಾಧಿ ಮಾಡಿದ್ರು. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸೋರಿರೆ, ಹೀಗಾಗಿ ಅವರ ವಿಶೇಷತೆ ಬಗ್ಗೆ ಬಹಳ ಉಂಟು. ಏನೆಲ್ಲ ಮಾತಾಡ್ಬೋದ್ರಿ ಇಸ್ರೇಲ್ ಜನರ ಬಗ್ಗೆ, ಎಷ್ಟು ಎಷ್ಟು ವಿಷಯಗಳು, ದೇವರ ಅದ್ಭುತ ಕಾರ್ಯ. ಅದ್ರಲ್ಲಿ ವಿಶೇಷವಾದಂತ ವಿಷಯ ದೇವರ ವಾಕ್ಯ, ದೈವೋಕ್ತಿ ಸಿಕ್ತು ನೋಡ್ರಿ ಅವರಿಗೆ. ದೇವರು ಮಾತಾಡಿ ಹೇಳಿದ್ರು ನೋಡ್ರಿ, ಈ ರೀತಿ ಮಾಡ್ರಿ, ಆ ರೀತಿ ಮಾಡ್ರಿ ಅಂತ ಆಲೋಚನೆ ಕೊಟ್ರು ನೋಡ್ರಿ. 10 ಕಮಾಂಡ್ಮೆಂಟ್, 10 ದಶ ಆಜ್ಞೆಗಳು ಅಲ್ವಾ? ಯಾರು ಗೊತ್ತಿವ ದಶ ಆಜ್ಞೆ ಒಂದ್ ವೇಳೆ ದೇವ್ರು ಕೊಡದೇ ಇದ್ರೆ, ದಶ ಆಜ್ಞೆ ಅಂತ ಒಂದ್ ಇಲ್ದೇ ಇದ್ರೆ ಇಡೀ ಪ್ರಪಂಚ ಹೇಗಾಗ್ತಿತ್ತು ಗೊತ್ತಾ? ಅದೇ ಯಾಕೆ ಬ್ರದರ್, ದೇವರು ಇಸ್ರೇಲ್ ಜನರಿಗೆ ತಾನೇ ಕೊಟ್ಟಿದ್ದು ದಶಾಜ್ಞೆ, ಅದಕ್ಕೂ ಪ್ರಪಂಚಕ್ಕೆ ಏನಪ್ಪಾ ಇದೆ ಸಂಬಂಧ ಅಂತ ನೀವ್ ಅನ್ಕೊಬಹುದು. ಇಡೀ ಪ್ರಪಂಚದ ಕಾನೂನು 10 ಕಮಾಂಡ್ ಮೇಲೆ ಅದು ಆಧಾರಿತವಾಗಿದೆ. ಕ್ರಿಸ್ತನ ಪ್ರೀತಿಯ ಸರಸರ ಇದೆ. ಇಡೀ ಪ್ರಪಂಚದ ಕಾನೂನು. ಕಾನೂನು ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಹಿಸ್ಟೋರಿಯನ್ಸ್ ತೆಗೆದು ನೋಡಿದಾಗ ಅದೇ ಕಾನೂನ್ನ ಯಾರು ಇಸ್ರೇಲ್ ಜನ ಫಾಲೋ ಮಾಡ್ತಾ, ಅದನ್ನ ಗ್ರೀಕ್ ಫಾಲೋ ಮಾಡಿದ್ರು, ರೋಮನ್ಸ್ ಫಾಲೋ ಮಾಡಿದ್ರು. ಅದು ಇಡೀ ಪ್ರಪಂಚಕ್ಕೆ ಹರಡ್ಕೊಂಡಿದೆ. ದೇವ್ರು ಕೊಟ್ಟಂತ ಆಜ್ಞೆಗಳು ಇವತ್ತು ನಮ್ಗೆಲ್ರಿಗೂ ಬಂದಿದೆ. ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು, ಇಂಥ ವಿಷಯಗಳೆಲ್ಲ ಎಲ್ರು ಕೂಡ ಏನ್ ಮಾಡ್ತಾರೆ? ಹೌದಪ್ಪ, ಇದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಅವರ ಧರ್ಮಗಳಲ್ಲಿ ಎಲ್ಲಾ ವಿಷಯಗಳಿದೆ. ಅವರು ದೇವ್ರನ್ನ ಆರಾಧಿಸ್ತಾರೋ ಇಲ್ವೋ, ವಿಗ್ರಹನ ಆರಾಧಿಸ್ತಾರೋ ಇಲ್ವೋ, ಈ ಒಂದು ವಿಷಯಗಳನ್ನ ಅವ್ರು ಏನ್ ಮಾಡ್ತಾರೆ? ಅಕ್ಸೆಪ್ಟ್ ಮಾಡ್ತಾರೆ. ಇಡೀ ಪ್ರಪಂಚಕ್ಕೆ ಹಬ್ಬಿದೆ ಕ್ರಿಸ್ತನ ಪ್ರೀತಿಯ ಸರಸರಿ. ದೈವೋಕ್ತಿ ಮೊದಲು ದೇವ್ರು ಅವ್ರ ಮೂಲಕ, ಇಲ್ಲದೆ ಇದ್ರೆ ನಮ್ಗೆ ಗೊತ್ತಾಗ್ತಿತ್ತಾ? ಇವತ್ತು ನಾವು ಓದಕ್ಕಾಗ್ತಿತ್ತ? ನಾವು ಏನಂತ ಸ್ಟಡಿ ಮಾಡ್ತಾ ಇದ್ವಿ? ಇಸ್ರೇಲ್ ಜನರ ಮಾತು ಕರೆದು ದೇವರು ಸತ್ಯ ವಿಷಯಗಳು ಮಾತಾಡ್ತಾ ಇದ್ರೆ ಬೈಬಲ್ ಎಲ್ಲಿರ್ತಿತ್ತು? ನಾವೇನ್ ತಿಳ್ಕೊಳಕ್ ಹೋಗ್ತಿದ್ವಿ? ನಮ್ಗೇನ್ ನಾಲೆಜ್ ಬರ್ತಾ ಇತ್ತು ಓದಕ್ಕೆ? ದೈವೋಕ್ತಿಗಳು, ದೇವರ ಮಾತು, ದೇವರ ಸಂದೇಶ, ದೇವರ ಪ್ರವಾದನೆ, ದೇವರ ಸತ್ಯ, ದೇವರ ಉಪದೇಶ, ಪ್ರತಿಯೊಂದನ್ನ ದೇವ್ರೇನ್ ಮಾಡಿದ್ರು? ಯಾರ ವಶಕ್ಕೆ ಕೊಟ್ರು? ಇಸ್ರೇಲ್ ಜನರು, ಯಹೂದ್ಯರಿಗೆ ಕೊಟ್ರು. ಕ್ರಿಸ್ತನ ಪ್ರೀತಿಯ ಸರಸರಿದೆ, ಯಹೂದ್ಯರಲ್ಲಿ ಇರುವಂತ ಶ್ರೇಷ್ಠತೆ ಬಗ್ಗೆ ಮಾತಾಡ್ಬೇಕ್ರ, ಆ ಶ್ರೇಷ್ಠತೆ ಅವರ ಪುಣ್ಯ ಕ್ರಿಯೆಗಳಿಂದಾಗ್ಲಿ, ಒಳ್ಳೆಯ ಗುಣಗಳಿಂದಾಗ್ಲಿ, ಅವ್ರು ಮಾಡಿದಂತ ದೊಡ್ಡ ದೊಡ್ಡ ಒಳ್ಳೆಯ ಒಂದು ಸಾಧನೆಗಳಿಂದಾಗ್ಲಿ ಕುಡಿದಂತಲ್ಲ. ಬದಲಾಗಿ ಏನಿಂದ ಕುಡಿದ ಗೊತ್ತಾ? ದೇವರ ಪ್ರೀತಿಯ ಮೇಲೆ ಆಧಾರಿತವಾಗಿ ದೇವರವ್ರನ್ನ ಪ್ರೀತಿಸ್ಬಿಟ್ರು. ಯಾಕೆ ಏನಂತ ಗೊತ್ತಿಲ್ಲ ಕ್ರಿಸ್ತನ ಪ್ರೀತಿಯ ಸರಸರಿದೆ. ಅದೇ ದೇವರ ಪ್ರೀತಿ. ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಏನಿದೆ ಅಂತ ವಿಶೇಷತೆ ಅಂದ್ರೆ ಏನೂ ಇಲ್ಲ. ಆದ್ರೂ ದೇವ್ರ ಪ್ರೀತಿ ಮಾಡಿದ್ದಾರೆ, ಕರೆದು ಬಿಟ್ಟಿದ್ದಾರೆ. ಕರೆದು ಏನ್ ಮಾಡಿದ್ದಾರೆ? ದೇವೋಕ್ತಿಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ವಾ? ನೋಡ್ರಿ, ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ರಿಂದ 8ರವರೆಗೂ ಓದಿ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ರಿಂದ 8ರವರೆಗೆ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗಲೆಲ್ಲ ಆತನು ಸಮೀಪವಾಗಿ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾನು ಇವತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೂ ಉಂಟು. ಹೀಗಿರುವುದರಿಂದ ಓದ್ರಿ, ಕಂಟಿನ್ಯೂ ಮಾಡಿ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ನೋಡಿದ್ರ ಏನಂತಿದ್ದಾರೆ? ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಯಾರು ಇದಾರೆ ಪ್ರಪಂಚದಲ್ಲಿ? ನಿಮಗೂ ನಮಗೂ ಗೊತ್ತು, ದೇವ್ರ ಮಕ್ಳಿಗೆ ಮಾತ್ರ ಗೊತ್ತು ಈ ಸತ್ಯ. ನಿಜ ಹೇಳಿ, ನಮ್ಮ ಮನಸ್ಸಲ್ಲಿ ದೇವರು ಕೊಟ್ಟಿರೋ ಸತ್ಯದ ಪ್ರಕಾರ ನಾವು ದೇವ್ರನ್ನ ಆರಾಧನೆ ಮಾಡಿದಾಗ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿದಾಗ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರೆ ಅಲ್ವಾ ಅಂತ ನಂಬಿಕೆ ನಮಗಿದೆ. ಇದೇ ರೀತಿ ಬೇರೆ ಯಾವ ಜನಾಂಗದ ದೇವರು ಪ್ರಾರ್ಥನೆ ಕೇಳ್ತಾರೆ? ಅವ್ರು ಕೂಗುವಾಗಲ್ಲ ಸಮೀಪವಾಗಿ ಯಾರಿದ್ದಾರೆ? ಯಾರು ಇಲ್ಲ. ಕ್ರಿಸ್ತನ ಪ್ರೀತಿ ಸಹೋದರರೇ, ಗೊತ್ತಿಲ್ದೆ ಏನ್ ಮಾಡ್ತಾರೆ? ದೇವ್ರ ಹೆಸರು ಕೂಗ್ಕೊಂಡು, ಕಿರ್ಚ್ಕೊಂಡು ಅಲ್ವಾ, ಕೂದಲನ್ನ ಕತ್ತರಿಸ್ಕೊಂಡು ಹಲವಾರು ವಿಷಯಗಳನ್ನ ಏನ್ ಮಾಡ್ತಾ ಇದಾರೆ ಇವತ್ತು.
ಅಲ್ವಾ? ಯೋಚನೆ ಮಾಡ್ರಿ, ಯಾರಾದ್ರೂ ಅದಕ್ಕೆ ವಾಕ್ಯದಲ್ಲಿ ನೋಡ್ಬೇಕಾರೆ ಅವು ಕಣ್ಣಿದ್ದು ಕಾಣುವುದಿಲ್ಲ, ಕಿವಿ ಇದ್ದು ಕೇಳುವುದಿಲ್ಲ, ಅವು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಇದೇ ಇವತ್ತಿನ ಪ್ರಪಂಚದ ದೇವರುಗಳು. ನಮ್ಮ ದೇವರಂತೆ, ಇಸ್ರೇಲ್ ಜನರ ದೇವರಂತೆ ಅಲ್ವಾ? ಏನ್ರಿ ನಮ್ಗೆ ಕೃಪೆ ಅಂದ್ರೆ ನೋಡ್ರಿ, ನಮ್ ತಂದೆರಿ ಅವರು ನಮ್ಗೂ ತಂದೆ ಆಗ್ಬಿಟ್ರು ನೋಡ್ರಿ. ಎಲ್ಲಿ ಅದಕ್ಕೂ ನಮ್ಗೆ ಎಲ್ಲಿದೆ ಡಿಫ್ರೆಂಟ್? ಚಾನ್ಸಸ್ ಇಲ್ಲ ಬಿಡ್ರಿ. ಕ್ರಿಸ್ತಲ್ ಪ್ರೀತಿ ಸರ್, ಇಸ್ರೇಲ್ ಜನ ಎಲ್ಲಿ, ನಾವೆಲ್ಲಿ? ಹೆಂಗ್ರಿ ಕನೆಕ್ಟ್ ಮಾಡಿದಾರೆ ನೋಡ್ರಿ ದೇವ್ರು ನಮ್ನ, ಹೆಂಗ್ ಬಂದ್ ನಮ್ನ ಕನೆಕ್ಟ್ ಮಾಡ್ಕೊಂಡು ನಮ್ನ ಕೈ ಹಿಡಿದಿದ್ದಾರೆ ನೋಡ್ರಿ ಕ್ರಿಸ್ತಲ್ ಪ್ರೀತಿ ಸರ್. ಸಾರಿ ನೋಡ್ರಿ, ಈ ರೀತಿ ಇಸ್ರೇಲ್ ಜನರ ಬಗ್ಗೆ ಮಾತಾಡ್ತಾ ಇದ್ರೆ ಯಾರೋ ಅಪೊಸ್ತಲ ಪೌಲ್ ಅವರ ಶ್ರೇಷ್ಠತೆ ಏನು, ಯಾರಿದ್ರಪ್ಪ ಇಷ್ಟು ಸಮೀಪದಲ್ಲಿ? ಇಷ್ಟು ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದ್ರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ಎಷ್ಟೋ ದೊಡ್ಡ ದೊಡ್ಡ ಜನಾಂಗಗಳಿದ್ರು ಪ್ರಪಂಚದಲ್ಲಿ, ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳಿತ್ತು. ಎಲ್ಲ ಆದ್ರೂ ದೇವ್ರು ಈ ರೀತಿಯಾಗಿ ನಿಜವಾಗ್ಲೂ ದೇವ್ರು ಒಂದಿನ ಅವ್ರಿಗೆ ಗೊತ್ತಾಗುತ್ತಾ? ಪುನರ್ತನ ಬರ್ಬೇಕಾರೆ ಎಲ್ರಿಗೂ ಗೊತ್ತಾಗುತ್ತಾ? ಎಲ್ಲಾ ಜನರು ಪುನರ್ತನಕ್ಕೆ ಬರ್ಬೇಕಾರೆ ಹಲವಾರು ದೇಶದ ಜನಾಂಗಗಳು ಅವ್ರದೇ ಆದಂತ ಪಂಗಡ, ಅವ್ರದೇ ಆದಂತ ಧರ್ಮ, ಅವ್ರದೇ ಆದಂತ ಆಚಾರ ವಿಚಾರಗಳಿತ್ತಲ್ಲ. ನಾವೇ ತುಂಬಾ ಶ್ರೇಷ್ಠರು ಅಂತ ಹೇಳ್ಕೊಳ್ತಿದ್ರಲ್ಲ ಜನ. ಚೈನಾದಲ್ಲಿ ಒಂದು ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ, ಕೆಲವರು ಬುದ್ಧರನ್ನ ಆರಾಧನೆ ಮಾಡ್ತಿದ್ರೆ, ಕೆಲವರು ಇನ್ನ ಅರಬ್ ಕಂಟ್ರಿಲಿ ಬೇರೆಯವ್ರ ಆರಾಧನೆ ಮಾಡ್ತಾ ಇದ್ರು. ಪುನರ್ತನಾಗ್ ಬಂದಾಗ ಏನಂತ ತಿಳ್ಕೊಳ್ತಾರೆ? ನಾವು ಕೈ ಮುಗಿದ ದೇವ್ರು ನಮ್ಮನ್ನ ಕಾಪಾಡಿದಾರ ಅಂತ ಕೇಳ್ಬೇಕಾರೆ ಇಲ್ಲ, ನಾವು ಕೈ ಮುಗ್ದಿದ್ ದೇವರಿಗೆ ಅಲ್ಲ, ನಾವು ಕೈ ಮುಗ್ದಿದ್ ದೇವರೇ ಅಲ್ಲ, ನಾವು ಇಷ್ಟು ದಿನ ಅವ್ರ ಬಗ್ಗೆ ಮಾತಾಡಿದಂತ ವಿಷಯಗಳೆಲ್ಲ ಸುಳ್ಳು, ನಾನು ಅವ್ರ ಬಗ್ಗೆ ಮಾಡಿದಂತ ಭಕ್ತಿ ತೋರಿಸಿದ ವೈರಾಗ್ಯ ಎಲ್ಲ ಸುಳ್ಳು ಅಂತದೊಂದು ಇರ್ಲೇ ಇಲ್ಲ, ಸುಳ್ಳು. ನಿಜವಾಗ್ಲೂ ದೇವ್ರು ಎಲ್ ಮಾತ್ರ ಇದ್ರು? ಇಸ್ರೇಲ್ ಜನರು ಮಾತ್ರ ಇದ್ರು, ಯಹೂದಿಯರ್ ಮಾತ್ರ ಇದ್ರು, ಅವ್ರು ಕೊಟ್ಟಂತ ಆಜ್ಞೆಗಳು ಮಾತ್ರ ಇತ್ತು. ಅದೇ ದೇವ್ರು ತನ್ನ ಮಗನ್ನ ಕೊಟ್ಟು ನಮ್ಗೆ ಪುನರ್ತನ ಕೊಟ್ಟಿದ್ರೆ ಅವ್ರೊಬ್ಬರೇ ದೇವ್ರು ಅಂತ ಇಡೀ ಲೋಕ ತಿಳ್ಕೊಳುತ್ತಾ ಅವತ್ತು. ಯೋಚನೆ ಮಾಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸರೋಸರಿರೇ, ಯಾರಿದಾರೆ ಇವತ್ತು ಇಷ್ಟು ದೊಡ್ಡ ಜನಾಂಗ, ಎಷ್ಟೇ ದೊಡ್ಡ ಜನಾಂಗವಾಗಿದ್ರು ದೇವರು ಅಲ್ವಾ ಪ್ರಾರ್ಥನೆಯನ್ನ ಯಾರ್ ಪ್ರಾರ್ಥನೆ ಕೇಳ್ತಿದೆ ಅಂದ್ರೆ ಇಸ್ರೇಲ್ ಜನರು, ಯಹೂದ್ಯರು. ಅದಕ್ಕೆ ಹೇಳ್ತಾ ಇದ್ರೆ, ನಿಮ್ಮಷ್ಟು ನೀವು ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು, ಆದ್ರೆ ನಿಮ್ಮಗಿಂತ ಶ್ರೇಷ್ಠವಾದ ಪ್ರಪಂಚದಲ್ಲಿ ಯಾರಾದ್ರೂ ಇದಾರಾ? ಯಾರು ಇಲ್ಲ. ಆ ಶ್ರೇಷ್ಠತೆ ಅಲ್ಲಿತ್ತು. ಅದಕ್ಕೆ ನಾನು ಈ ವಿಷಯಗಳನ್ನ ಹೆಂಗ್ ಮಾತಾಡ್ತೀನಿ ಅಂದ್ರೆ, ಈ ಶ್ರೇಷ್ಠತೆ ಎಲ್ಲ ಮಾತಾಡ್ತೀನಿ ನೋಡ್ರಿ. ನಾನು ಇನ್ನೂ ಹಲವಾರು ವಿಷಯಗಳು ತಗೊಳ್ರಿ, ನೀವು ಸ್ಟಡಿ ಮಾಡ್ರಿ. ಇದು ಯಾವುದೇ ಶ್ರೇಷ್ಠತೆ ಇಸ್ರೇಲ್ ಜನರ ಇದ್ದಂತ ಒಳ್ಳೆ ಗುಣಗಳಿಗೆ ಸಿಕ್ಕಿದ್ದಲ್ಲ. ಕ್ರಿಸ್ತಲ್ ಪ್ರೀತಿಯ ಸರಸ್ವರಿಗೆ ಅದೇ ನಮ್ಗೆ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ, ದಿಗ್ಭ್ರಮೆ ಉಂಟು ಮಾಡುತ್ತೆ. ಏನಪ್ಪಾ ತಂದೆ ದೇವ್ರ ಗುಣ, ಯಾವುದೇ ಒಳ್ಳೆ ಗುಣಗಳು ನೋಡ್ದೆ, ಆದ್ರೆ ದೇವ್ರು ಇವತ್ತಿನವರೆಗೂ ತೋರಿಸ್ತಾ ಇದ್ರ ಆ ಕೃಪೆನ ಅವ್ರಿಗೆ ಅಲ್ವಾ? ನಾನು ಇವತ್ತು ನಿಮ್ಮ ಮುಂದೆ ಇಡುವಂತ ಇಂಥ ನ್ಯಾಯವಾದ ಆಜ್ಞೆ ವಿಧಿಗಳೆಲ್ಲ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಗೊತ್ತಿತ್ತಾ? ಪ್ರೀತಿಯ ಸರಸ್ವರಿಯರೇ, ದೇವ್ರು ಕೊಟ್ಟಿರುವಂತ ದಶ ಆಜ್ಞೆ ಇರ್ಬೋದು, ಹಲವಾರು ಕಟ್ಟಳೆಗಳಿರ್ಬೋದು, ಅವರಿಗೆ ಕೊಟ್ಟಂತ ನೀತಿ ನಿಯಮಗಳಿರ್ಬೋದು, ಇದನ್ನ ಫಾಲೋ ಮಾಡಿ ಅಂತ ಹೇಳಿರುವಂತ ವಿಷಯಗಳಿರ್ಬೋದು. ಅದ್ ಯಾವುದೋ ಏನೋ ಒಂದು ಈ ಜನರು ಈ ಫಾಲೋ ಮಾಡ್ತಾರಲ್ವಾ, ಈ ಜನ ಮೂಢನಂಬಿಕೆ ಜನ ಫಾಲೋ ಮಾಡ್ತಾರೆ ಗೊತ್ತಾನೆ. ಬೆಕ್ಕು ಅಡ್ಡ ಹೋಗ್ಬಿಟ್ರೆ ಏನ್ ಮಾಡ್ತಾರೆ? ಅಯ್ಯೋ ಬೇಡಪ್ಪ, ಕೆಲ್ಸಗಳು ಬೇಡ, ಏನ್ ಮಾಡೋದ್ ಬೇಡ, ಏನಾದ್ರು ಅಪಶಕುನ ಅವ್ರ ಮಾತಲ್ಲಿ ಅವ್ರ ಭಾಷೆಲಿ ಅಪಶಕುನ ಆಗ್ಬಿಡುತ್ತೆ, ಏನಾದ್ರು ಅಪಾಯ ಬಂದ್ಬಿಡುತ್ತೆ. ನೀನ್ ದೇವ್ರ ಮಕ್ಳು ಇವತ್ತು ನೀವೆಲ್ಲ ಹೋಗಿದ್ರಾ? ಬೆಕ್ಕಡ್ಡ ಬಂದ್ರೆ ಹೋಗಿರ್ತೀರಾ? ಹೋಗಿ ಬ್ರದರ್ ಹಂಗೆ ಅಲ್ವಾ? ನಾವು ಬೆಕ್ಕಡ್ಡ ಬಂದ್ರೆ ನಾವೇನ್ ಮಾಡ್ತೀವಿ? ನಮ್ಗೂ ಮೈಂಡ್ ಅಲ್ಲಿ ಹಿಂಗೆ ಕುತ್ಕೊಂಡ್ಬಿಟ್ಟಿತ್ತು. ಬೆಕ್ಕಡ್ಡ ಬಂದ್ ಸತ್ಯದಲ್ಲಿ ಬಂದ್ಮೇಲೆ ಅದೇಂತಾನೆ ಆಗುತ್ತೆ ನೋಡೋಣ, ಏನು ಆಗಲ್ಲ. ದೇವ್ರ ಕೃಪೆ ಜೀವಂತವಾಗಿ ಎಷ್ಟೋ ಸರಿ ಬೆಕ್ಕಡ್ಡ ಹೋಗಿದ್ವಿ ನೋಡ್ರಿ. ಮೂಢನಂಬಿಕೆ ಹೆಂಗಿದೆ ಜನರಿಗೆ ಅಲ್ವಾ? ಈ ರೀತಿ ತಪ್ಪಾದ ಒಂದು ಆಚಾರ ವಿಚಾರಗಳು ಮಾತ್ರ ತುಂಬಿಕೊಂಡಿದೆ ಎಲ್ರು ಜನರಲ್ಲಿ ಅಂತೂ ಇದೆ ಹೊರತು, ದೇವ್ರು ಕೊಟ್ಟಂತ ಆಜ್ಞೆ ವಿಧಿಗಳು ಮನುಷ್ಯರಿಗೆ ನಿಜವಾಗ್ಲು ಈ ಬಟ್ಟೆ ಹಾಕು, ಈ ಬಟ್ಟೆ ಹಾಕ್ಬೇಡ, ಇದನ್ನ ಊಟ ಮಾಡಿ, ಇದನ್ನ ಮಾಡ್ಬೇಡ, ಇದು ಅಶುದ್ಧ, ಇದು ಶುದ್ಧ ಅಂತ ಯಾರು ಹೇಳ್ಕೊಟ್ಟಿದ್ದಾರೆ? ನಿಜವಾಗ್ಲು ಎಲ್ಲ ಸುಮ್ನೆ ಕಟ್ಟು ಕತೆಗಳಿದೆ ಅಷ್ಟೇ. ಅಲ್ಲಿ ಏನ್ ಮಾಡಿದಾರೆ? ಸುಮ್ನೆ ಕತೆ ಕಟ್ಬಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ, ಈ ಒಂದು ತಂದೆದು ತಿಥಿ ನಡೆಯುತ್ತೆ, ಅವ್ರ ತಂದೆ ತಿಥಿ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮನೇಲಿ ಸಾಕಿದಂತ ಒಂದು ಬೆಕ್ಕಿರುತ್ತೆ, ಅದು ಅಡ್ಡದಿಡಿ ಓಡ್ತಾ ಇರುತ್ತೆ. ಅವ್ರ ಏನ್ ಮಾಡ್ತಾರೆ, ಆ ಬೆಕ್ಕನ್ ತಗೊಂಬಿಟ್ಟು ಏನ್ ಮಾಡ್ತಾರೆ, ಕಟ್ಬಿಡ್ತಾರೆ ಅಲ್ಲಿ ಒಂದು ಬಾಗಿಲಿಗೋ ಇಲ್ಲ ಒಂದು ಚೇರ್ಗೋ. ಇದನ್ನ ಅವ್ರ ಮಗ ನೋಡ್ತಾ ಇರ್ತಾನೆ, ತಾತನ ತಿಥಿ ನಡ್ತಿರ್ಬೇಕಾದ್ರೆ ಮಗ ನೋಡ್ತಾ ಇರ್ತಾನೆ. ಮಗ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅವ್ನ್ ಗೊತ್ತಿಲ್ಲ ಪಾಪ, ಅವ್ನಿಗೆ ಏನ್ ಎಕ್ಸ್ಪ್ಲೈನ್ ಮಾಡಿಲ್ಲ, ಇವನ್ ಎಲ್ಲಾ ವಿಷಯ ನೋಡ್ತಾ ಇರ್ತಾನೆ. ಇವನ್ ದೊಡ್ಡನಾದಾಗ ಅವ್ರ ತಂದೆ ತಿಥಿ ಬರುತ್ತೆ. ಅವಾಗ ಏನೆಲ್ಲ ಮಾಡ್ಬೇಕಂತ ನಿಮ್ಗೆ ಆಲೋಚನೆ ಬರಲ್ಲ. ಚಿಕ್ಕ ವಯಸ್ಸಲ್ಲಿ ನೋಡಿದಲ್ಲ ನೆನಪು ಬಂದ್ಬಿಡುತ್ತೆ. ಒಂದ್ ಬೆಕ್ಕನ್ನ ತಗೊಂಬಂದ್ ಇಟ್ಕೊಂಬಂದ್ ಕಟ್ಟಾಕ್ತಾನೆ. ಅಲ್ಲಿ ಏನ್ ಕಟ್ಟಾಕ್ತಾನೆ ಅಂತ ಅವ್ನ್ ಗೊತ್ತಿಲ್ಲ. ಅಲ್ಲಿ ಓಡ್ತಾ ಇರೋ ಬೆಕ್ಕನ್ನ ಕಟ್ಟಾಕಿದ್ರು ಇವನೇನ್ ಮಾಡ್ತಾನೆ,
ಇವನು ಇದನ್ನೆಲ್ಲ ಮಾಡ್ಬೇಕನ್ಬಿಟ್ಟು ಹಂಗೆ ಕಟ್ಟಾಕ್ತಾನೆ. ಅದ್ ಹಾಗೆ ಪದ್ಧತಿಯಾಗಿ ಬೆಳ್ಕೊಂಡು ತಿಥಿ ಮಾಡ್ಬೇಕಲ್ಲ ಬೆಕ್ಕನ್ ಕಟ್ಟ ಹಾಕುವಂತ ಪದ್ಧತಿ ಬೆಳ್ಕೊಂಡ್ಬಿಡ್ತು ಅಲ್ವಾ. ಯೋಚನೆ ಮಾಡ್ರಿ, ಜನರಿಗೆ ಗೊತ್ತೇ ಇಲ್ಲ. ಮೂಢನಂಬಿಕೆಗಳ ದಾರಿಯಲ್ಲಿ ಜನ ನಡ್ಕೊಂಡ್ ಬಂದಿದ್ದಾರೆ. ಇವತ್ತು ಯಾರಿಗೂ ನಿಜ ಏನಂತ ಗೊತ್ತಿಲ್ಲ. ಒಂದು ದಿನ ಗೊತ್ತಾಗುತ್ತೆ ಇದೆಲ್ಲ ಏನಕ್ ಮಾಡ್ತಾ ಇದ್ದಂದ್ರೆ ಇದ್ರಲ್ಲಿ ಏನೂ ಇಲ್ಲ, ಹುರುಳಿಲ್ಲದ ವಿಷಯಗಳು ಮಾಡಿದೀವಿ ನಾವು ಅಂತ. ಆದ್ರೆ ದೇವ್ರು ಕೊಟ್ಟಂತ ನೀತಿ ನಿಯಮಗಳು ಹೆಂಗಿತ್ತು? ಪ್ರತಿಯೊಂದಕ್ಕೂ ಕಾರಣ ಇತ್ತಾ? ಕಾರಣವಿಲ್ಲದೆ ದೇವ್ರೇನ ಮಾಡ್ತಿದ್ರಾ? ನೋಡ್ರಿ, ಅವತ್ತು ಹೆಣವನ್ನ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕು, ಅಶುದ್ಧನಾಗಿರ್ತಾನೆ ಅಂತ ಹೇಳಿದ್ರು ದೇವ್ರು. ಅವತ್ತು ಹೇಳಿದಂತ ಒಂದು ವಿಷಯ ಇವತ್ತು ಸೈನ್ಸ್ ಹೇಳ್ತಾ ಇದೆ. ಹೌದು, ಒಂದು ವ್ಯಕ್ತಿ ಸತ್ ಮೇಲೆ ಇಷ್ಟು ಸಮಯಗಳ ನಂತರ ಆತನ ದೇಹದಲ್ಲಿರುವಂತ ಎಲ್ಲ ಇದು ಹೊರಡೆ ಬರುತ್ತೆ, ಅದು ಮನುಷ್ಯನಿಗೆ ಹಾನಿಕರವಾಗ್ಬೋದು, ನೀವೇನ್ ಮಾಡಿ ಸ್ನಾನ ಮಾಡ್ರಿ, ಫ್ರೆಶ್ ಆಗಿರಿ ಅಂತ ಇವತ್ತು ಸೈನ್ಸ್ ಹೇಳ್ತಾ ಇದೆ. ಯೋಚನೆ ಮಾಡ್ರಿ, ಎಷ್ಟೊಂದು ವಿಷಯ ಇವತ್ತು ಏನ್ ಮಾಡಿದೆ ದೇವರು. ಅವತ್ತು ಮನುಷ್ಯನ ಒಳ್ಳೇದಕ್ಕೋಸ್ಕರ ಹೇಳಿದ ಹಂದಿ ಮಾಂಸನ ತಿನ್ಬಾರ್ರಿ ಅಂತ ಹೇಳಿದ್ರೆ, ಹೌದು ಹಂದಿ ಮಾಂಸದಲ್ಲಿ ಹಲವಾರು ವಿಷಕಾರಕ ವಿಷಯಗಳಿರುತ್ತೆ, ಅದರಿಂದ ಮನುಷ್ಯನ ದೇಹಕ್ಕೆ ಹಾನಿಕರ ಉಂಟಾಗುತ್ತೆ ಇವತ್ತು ಸೈನ್ಸ್ ಹೇಳ್ತಾ ಇದೆ. ನೋಡ್ರಿ ಎಷ್ಟೊಂದು ವಿಷಯ ಇವತ್ತು ತಿಳ್ಕೊಳ್ತಾ ಇದೀವಿ, ಅದು ದೇವರ ಅವತ್ತು ಹೇಳಿದಂತ ವಿಷಯ. ಆದ್ರೆ ಅವತ್ತೇ ದೇವ್ರ ಏನ್ ಮಾಡಿದ್ರು, ಇದೆಲ್ಲ ವಿಷಯ ಅವ್ರಿಗೆ ಕೊಟ್ಟಿದ್ರು. ಇಂತಹ ಒಂದು ಆಜ್ಞೆ ವಿಧಿಗಳೆಲ್ಲ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಅವ್ರ ಬಗ್ಗೆ ಶ್ರೇಷ್ಠತೆ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿದೆ ಎಷ್ಟೋ ವಿಷಯಗಳನ್ನ ಮಾತಾಡ್ಬೋದು. ಹಾಗಾಗಿ ಅಪೊಸ್ತಲ ಪಾಲನೆ ಮಾಡ್ತಿದ್ರೆ ಮಾತಾಡ್ಬೇಕಾದ್ರೆ ತುಂಬಾ ವಿಷಯಗಳನ್ನ ಮಾತಾಡ್ತಾರೆ. ಇನ್ನು ಎಷ್ಟು ಪಾಯಿಂಟ್ಗಳು ಹೇಳ್ಬೋದು ನೋಡ್ರಿ ನೀವು ಅವರ ಶ್ರೇಷ್ಠತೆ ಬಗ್ಗೆ. ಆದ್ರೆ ಅದೆಲ್ಲವೂ ಯಾವುದ್ರಲ್ಲಿ ಸಿಕ್ತು ಅಂದ್ರೆ ದೇವರ ವಾಕ್ಯದಿಂದ ಸಿಕ್ತು ಅವ್ರಿಗೆ. ದೇವೋಕ್ತಿ ಅಂತ ಇದೆಯಲ್ಲ, ಆ ದೇವೋಕ್ತಿಯಿಂದಲೇ ಎಲ್ಲ ವಿಷಯ ಸಿಕ್ತು ನೋಡ್ರಿ ದೇವ್ರಿಗೆ. ಅವ್ರಿಗೆ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡಿದ್ರೆ ದೇವ್ರು ಮೆಚ್ತಾರೆ, ಯಾವುದಕ್ಕೆ ದೇವ್ರು ಇಷ್ಟಪಡ್ತಾರೆ ಅನ್ನೋ ಎಲ್ಲ ವಿಷಯವನ್ನ ದೇವರು ಧರ್ಮಶಾಸ್ತ್ರ ಅಂತ ಒಂದು ವಿಷಯದಲ್ಲಿ ಕೊಟ್ಬಿಟ್ರು. ಧರ್ಮಶಾಸ್ತ್ರ ಅಲ್ವಾ, ಇಸ್ರೇಲ್ ಜನರಿಗೆ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರದ ಒಂದು ಹಿನ್ನೆಲೆ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ದೇವರಿಗೆ ಮೆಚ್ಚುಗೆ ನಡೆಯೋದು ಹೇಗೆ, ನಮ್ಮ ಮಧ್ಯದಲ್ಲಿ ಇರುವಂತ ಮನುಷ್ಯರಿಗೆ ಮೆಚ್ಚುಗೆ ನಡೆಯೋದು ಹೇಗೆ, ಇದನ್ ಮಾತ್ರ ಯಾರೋ ಫಾಲೋ ಮಾಡ್ಬಿಟ್ರೆ ಆ ವ್ಯಕ್ತಿ ಅಲ್ವಾ, ಆ ವ್ಯಕ್ತಿಯ ಜೀವನ ಹೇಗಿರುತ್ತೆ, ಅವನಲ್ಲಿ ಯಾವುದೇ ಲೋಪದೋಷ ಕಂಡಿಡಿಯಕ್ಕಾಗಲ್ಲ. ಒಂದ್ ವೇಳೆ ಒಂದು ಜನಾಂಗ ಇದನ್ನ ಫಾಲೋ ಮಾಡ್ಬಿಟ್ರೆ ಆ ಜನಾಂಗದ ಶ್ರೇಷ್ಠತೆ ಹೆಂಗಿರುತ್ತೆ, ಆ ಶ್ರೇಷ್ಠತೆಗೆ ಅವ್ರು ಕೊಟ್ಟಿದ್ದು ದೇವೋಕ್ತಿ. ಇದನ್ನ ಫಾಲೋ ಮಾಡಿದ್ರೆ ನೀವೇನಾಗಿರ್ತೀರಾ, ಶ್ರೇಷ್ಠರಾಗಿರ್ತೀರಾ. ಯಾವುದೇ ಜನ ನಿಮ್ಗೆ ಸರಿಸಾಟಿಯಾಗಿರಲ್ಲ ನೀವ್ ಇದನ್ನ ಫಾಲೋ ಮಾಡಿದ್ದೆ ಆದ್ರೆ. ಇಡೀ ಲೋಕ, ಇಡೀ ಪ್ರಪಂಚ ಈ ಧರ್ಮಶಾಸ್ತ್ರವನ್ನ ಫಾಲೋ ಮಾಡುವಂತ ನನ್ನ ಮಕ್ಕಳಿಗೋಸ್ಕರನೇ ಆಶೀರ್ವಾದದಲ್ಲಿ ಇಡಲ್ಪಟ್ಟಿದೆ ಅನ್ನೋ ವಿಷಯವನ್ನ ಇಡೀ ಲೋಕ ತಿಳ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? ಏನಿತ್ತು ಅವ್ರ ಹತ್ರ ಟೆಕ್ನಾಲಜಿ ಅವತ್ತು. ಇವತ್ತಾದ್ರೆ ಏನೋ ಅನ್ಸುತ್ತೆ, ಮನುಷ್ಯ ಪ್ರತಿಯೊಬ್ಬ ಒಂದು ದೇಶದಲ್ಲೂ ಈ ಒಂದು ಮಿಲಿಟರಿ ಪವರ್ ಇದೆ ಎಲ್ರು. ಕರೆಕ್ಟ್ ಅಲ್ವಾ? ಮಿಲಿಟರಿ ಅಂದ್ರೆ ಎಲ್ರು ಕೂಡ ಏನ್ ಮಾಡ್ತಾರೆ, ವಾಯುಸೇನೆ, ಭೂಸೇನೆ ಮತ್ತೆ ನೌಕಾಸೇನೆ ಅಂದ್ಬಿಟ್ಟು ಏನ್ ಮಾಡಿದಾರೆ, 3 ಭಾಗವಾಗಿ ಡಿವೈಡ್ ಮಾಡಿ ಎಲ್ರು ಏನ್ ಮಾಡಿದಾರೆ, ತಮ್ಮ ಬಲಿಷ್ಠತೆನ ಇಟ್ಕೊಂಡಿದ್ದಾರೆ. ಏನಕ್ಕಪ್ಪ, ಯುದ್ಧ ಬಂದ್ರೆ ಅಂದ್ಬಿಟ್ಟು. ಇಸ್ರೇಲ್ ಜನರಲ್ಲಿ ಏನೂ ಇರ್ಲಿಲ್ಲ, ಆದ್ರೂ ಗೆಲ್ತಾ ಇದ್ರು. ಹೆಂಗಿದೆ, ಎಲ್ಲಾ ಇದ್ದು ಸೋಲೋದ್ ಬೆಸ್ಟಾ, ಏನಿಲ್ದೆ ಗೆಲ್ಲೋದ್ ಬೆಸ್ಟ್? ಅದು ದೇವರ ವಿಶೇಷತೆ ನೋಡ್ರಿ. ಯುದ್ಧಕ್ಕೆ ಹೋಗ್ತಿದ್ರೆ ಗೆದ್ಕೊಂಡ್ ಬರ್ತಿದ್ರು, ಏನಿಲ್ದೇನೆ ಗೆದ್ಬಿಡ್ತಿದ್ರು. ಎಲ್ಲ ರಾಷ್ಟ್ರಗಳನ್ನ ಗೆದ್ಕೊಂಡ್ ಬರ್ತಿದ್ರು ಇಸ್ರೇಲ್ ಜನರು. ಯೋಚನೆ ಮಾಡ್ರಿ, ದೇವರ ವಿಶೇಷತೆ ನೋಡ್ರಿ. ನಾನೇ ನಿಮ್ಗೆ ಗುರಾಣಿ ಆಗಿದ್ದೀನಿ ಅಲ್ವಾ, ನಾನೇ ನಿಮ್ಗೆ ಕೇಡಗವಾಗಿದ್ದೀನಿ, ನಿಮ್ಗೆ ನಾನೇ ನನಗೆ ಆಶ್ರಯವಾಗಿದ್ದೀನಿ, ಬಲವಾದ ದುರ್ಗವಾಗಿದ್ದೀನಿ, ಏನೆಲ್ಲ ಹೇಳಿದ್ರು ನೋಡ್ರಿ ದೇವ್ರು. ಅವ್ರಿಗೆ ಏನು ಮಾಡಕ್ಕಾಗ್ಲಿಲ್ಲ. ಹಾಗಿರ್ಬೇಕು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ವಿಷಯನ ತಗೊಂಡಾಗ ಅವರ ಶ್ರೇಷ್ಠತೆ ದೇವರು ಅವರಿಗೆ ತೋರಿಸಿದ ವಿಷಯದ ಮೇಲೆ ಆಧಾರಿತವಾಗಿತ್ತು. ದೇವರು ಅವರಿಗೆ ಕೊಟ್ಟಂತ ದೈವೋಕ್ತಿ ಮೇಲೆ ಆಧಾರವಾಗಿತ್ತು. ದೇವರು ಅವರಿಗೆ ಕೊಟ್ಟಂತ ಧರ್ಮಶಾಸ್ತ್ರದ ಮೇಲೆ ಆಧಾರವಾಗಿತ್ತು. ದೇವರು ಅವರಿಗೆ ಕೊಟ್ಟಂತ ಸುನ್ನತಿ ಮೇಲೆ ಆಧಾರವಾಗಿತ್ತು. ದೇವರು ಅವ್ರನ್ನ ಮಾಡಿದಂತ ಅದ್ಭುತ ಕಾರ್ಯಗಳ ಮೇಲೆ ಆಧಾರಿತವಾಗಿತ್ತು. ದೇವರು ಅವರಿಗೆ ಕೊಟ್ಟಂತ ಪ್ರವಾದಿಗಳ ಮೇಲೆ ಆಧಾರಿತವಾಗಿತ್ತು. ದೇವರು ಅವರಿಗೆ ಕೊಟ್ಟಂತ ದೇವದರ್ಶನ ಗುಡಾರದ ಮೇಲೆ ಆಧಾರಿತವಾಗಿತ್ತು. ದೇವರವರಿಗೆ ಕೊಟ್ಟಂತ ಬಲಿಗಳ ಮೇಲೆ ಆಧಾರಿತವಾಗಿತ್ತು. ಎಲ್ಲವೂ ದೇವರೇ ಅವರಿಗೆ ತೋರಿಸಿದ ವಿಷಯದಲ್ಲಿ ಆಧಾರಿತವಾಗಿತ್ತು ಹೊರತು ಅವರಲ್ಲಿ ಯಾವುದೇ ಶ್ರೇಷ್ಠತೆ ಇರಲಿಲ್ಲ, ಹೊಗಳಿಕೊಳ್ಳುವುದಕ್ಕೆ ಏನೂ ಇರಲಿಲ್ಲ. ಅದನ್ನೇ 3ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ರೋಮಪುರದವರಿಗೆ 3ನೇ ಅಧ್ಯಾಯ. ಅವರಲ್ಲಿ ಕೆಲವರು ನಂಬದೆ ಹೋದದ್ದರೇನು, ಅವರು ನಂಬದೆ ಹೋದದ್ದರಿಂದ ದೇವರ ವಚನಕ್ಕೆ ತಪ್ಪೋನಾದೆನೋ? ಎಂದಿಗೂ ಇಲ್ಲ. ನೋಡಿದ್ರ ಮುಖ್ಯವಾದ ಪಾಯಿಂಟ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಪಾಯಿಂಟ್ ನೋಡಿ. ಅಪೊಸ್ತಲ ಪಾಲು ನಿಜವಾಗ್ಲೂ ನಮ್ಗೆ ಈ ವಿಷಯಗಳೆಲ್ಲ ನೀವೇನೋ ಸ್ಟಡಿ ಮಾಡಿದ್ರೆ ಚೆನ್ನಾಗಿ ಡೀಪ್ ಆಗಿ, ಎಂತ ಮಹಾನ್ ವ್ಯಕ್ತಿಯಪ್ಪ ಅಪೊಸ್ತಲ ಪಾಲ್, ಅವ್ರನ್ನ ಒಂದ್ಸರಿ ನೋಡ್ಬೇಕಪ್ಪ ಕಣ್ಣಾರೆ ಅನ್ಸ್ಬಿಡುತ್ತೆ. ಅವ್ರ ಬಾಳಿ ಬದುಕಿ ನಮ್ಗೆ ಏನ್ ಮಾಡಿದಿರೋ ಇಲ್ವೋ, 2000 ವರ್ಷಗಳಿಂದ ಏನ್ ಮಾಡಿದಾರೆ, ಆ ಪತ್ರಿಕೆಗಳನ್ನ ಬರ್ದ್ಕೊಟ್ಬಿಟ್ಟಿದ್ದಾರೆ ನೋಡ್ರಿ. ದೈವಿಕ ಮಾತುಗಳು, ಅವರ ಮಾತುಗಳು ಎಷ್ಟು ಆಳವಾದ ಸತ್ಯಗಳನ್ನ ಒಳಗೊಂಡಿದೆ.
ಹೆಂಗೆಲ್ಲ ಚಿಂತನೆ ಮಾಡಿರ್ಬೇಕು, ದೇವ್ರು ಎಂತ ಆತ್ಮ ಕೊಟ್ಟಿರ್ಬೇಕು ಅವ್ರಿಗೆ, ಹೆಂಗ್ ಅನ್ಸ್ಬಿಡುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನೋ ಅಲ್ವಾ? ಯೋಚನೆ ಮಾಡಿ, ಇಷ್ಟೆಲ್ಲ ಮಾಡಿದ್ರು ದೇವ್ರು, ಆ ಇಷ್ಟೆಲ್ಲ ಕಾರ್ಯಗಳು ಮಾಡಿದ್ರು ಅವ್ರಿಗೆ, ಆದ್ರೆ ಏನ್ ಮಾಡಿಲ್ಲ, ನಂಬ್ಲೇ ಇಲ್ಲ ದೇವ್ರನ್ನ. ಕರೆಕ್ಟಾ? ದೇವ್ರನ್ನ ನಂಬ್ಲಿಲ್ಲ ಇಸ್ರೇಲ್ ಜನರು. ನಂಬುದ್ರ? ನೋಡ್ರಿ, ಐಗುಪ್ತ ದೇಶದಿಂದ ದೇವರವ್ರನ್ನ ಬಿಡಿಸ್ಕೊಂಬರಕ್ಕಿಂತ ಮೊದಲು ದೇವರ ಮೇಲೆ ಫಸ್ಟ್ ನಂಬಿಕೆ ಬರೋ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನ ದೇವ್ರು ಮಾಡ್ತಾರೆ. ಯಾಕಂದ್ರೆ ದೇವ್ರ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಅಬ್ರಹಾಮ್ ಇಸಾಕ್ ಯಾಕೋಬನೇ ದೇವ್ರಷ್ಟೇ. ಇನ್ನೇನ ಕೇಳಿರ್ಬೇಕು, ಕೆಲವೊಂದು ವಿಷಯಗಳು ಕೇಳಿರ್ಬೇಕು, ಆದ್ರೆ ಕಣ್ಣಿಂದ ಯಾರು ನೋಡಿಲ್ಲ ಅವರು. ಅದಕ್ಕೆ ಕೆಲವೊಂದು ಅದ್ಭುತ ಕಾರ್ಯಗಳನ್ನ ದೇವ್ರು ಮಾಡ್ತಾರೆ ಮೋಶೆ ಮೂಲಕ. ಬೆರಗ್ ಆಗ್ಬಿಡ್ತಾರೆ ನೋಡ್ರಿ ಐಗುಪ್ತದವ್ರನ್ನ ಸೂರ್ಯ ಆಗ್ಬಿಡ್ತಾರೆ, ಅಂದ್ರೆ ಅವ್ರನ್ನ ಸರ್ವ ನಾಶ ಮಾಡ್ಬಿಡ್ತಾರೆ. ಏನೂ ಇಲ್ಲ ಐಗುಪ್ತದವ್ರ ಹತ್ರ, ಅಷ್ಟು ಬಲಿಷ್ಠವಾದ ದೇಶ. ಅವರದ್ರ ಎಲ್ಲ ಆಯುಧಗಳು, ರಥಗಳು, ಎಲ್ಲ ಒಂದು ಬಲ ಇದ್ರು ಕೂಡ ಏನು ಇಲ್ಲದ ದಾಸತ್ವದಲ್ಲಿರುವಂತ ಇಸ್ರೇಲ್ ಜನರ ಏನು ಮಾಡಕ್ಕಾಗ್ಲಿಲ್ಲ ಅವರಿಗೆ. ಕಾರಣ ಅವರ ಜೊತೆ ದೇವರಿದ್ರು. ದೇವ್ರೇನ್ ಮಾಡ್ತಾರೆ, ಈ ವಿಷಯವನ್ನ ತಿಳಿಸ್ಕೊಡ್ತಾರೆ ಅವ್ರಿಗೆ. ನೋಡ್ರಿ, ಐಗುಪ್ತ ಅನ್ನುವಂತ ಬಲಿಷ್ಠವಾದಂತ ದೇಶ ನೀವು ಓದ್ತೀವಲ್ವಾ, ನೋಡ್ರಿ, ನೀವು ದೇವ್ರ ದೇಶ ಅಂತ ಕೊಡ್ಬೇಕಾದ್ರೆ ಇದನ್ನೇ ಮಾತು ಹೇಳ್ತಾರೆ. ಹೋದ್ರಿ, ಧರ್ಮೋಪದೇಶ ಕಂಡ 20ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ. ಧರ್ಮೋಪದೇಶ ಕಂಡ 20ನೇ ಅಧ್ಯಾಯ 1ನೇ ವಾಕ್ಯ. ಸರಿ, ವಿಮೋಚನ ಕಂಡ ವಿಮೋಚನ ಕಂಡ ಹೋಗ್ತಾರೆ. 20ನೇ ಅಧ್ಯಾಯ 1ನೇ ವಾಕ್ಯ, 1 ಮತ್ತು 2. ದೇವರು ಮುಂದಣ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸೋಹದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ಯಾರು? ಒಂದ್ ವಾಕ್ಯ ಅರ್ಥ ಮಾಡ್ಕೊಳ್ಳಿ. ಏನಂತರ, ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ಇಲ್ಲೇನ್ ವಿಷಯ ಬರ್ತಾ ಇದೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೀನು ದಾಸತ್ವದಲ್ಲಿದ್ದೆ ತಾನೆ, ನೀನೋ ಅಲ್ಲ ಬೇರೆ ಯಾರು ಬಂದ್ರು ಐಗುಪ್ತರ ಕೈಯಿಂದ ನೀನು ಬಿಡಿಸಕ್ ಸಾಧ್ಯತೆನೇ ಇಲ್ಲ. ಅಷ್ಟು ಬಲಿಷ್ಠವಾದಂತ ರಾಷ್ಟ್ರದ ಕೈಯಲ್ಲಿ ನೀನು ದಾಸತ್ವಕ್ಕೆ ಒಳಗಾಗ್ಬಿಟ್ಟಿದ್ದೆ. ಆದ್ರೆ ಬಿಡಿಸಿದ್ದೆ ಯಾರು ಗೊತ್ತಾ? ನಾನೇ ಬಿಡಿಸಿದೆ ಅಲ್ವಾ? ಹಾಗೆ ಬಿಡಿಸೋದಿಕ್ಕೆ ದೇವರು ಯಾವತ್ತು ಕೂಡ ಐಗುಪ್ತರಿಗೆ ಸರಿ ಸಮಾನವಾದಂತ ಒಂದು ಸೈನ್ಯವನ್ನಾಗ್ಲಿ, ಅವರಿಗೆ ಸರಿ ಸಮಾನವಾದಂತ ಒಂದು ಪಡೆಯನ್ನಾಗ್ಲಿ ಅವ್ರ ಮುಂದೆ ಯುದ್ಧ ಮಾಡಿ ಹೋರಾಡಿ ಗೆದ್ದು ಬಿಡಿಸ್ಲಿಲ್ಲ, ಏನೂ ಮಾಡ್ಲಿಲ್ಲ. ಇದೆಲ್ಲ ಏನಕ್ಕೆ ಮಾಡ್ತಿದಾರಂದ್ರೆ, ನಾನು ನಿಮ್ ಜೊತೆಗಿದ್ರೆ ಯಾರು ನಿಮ್ನ ಮುಟ್ಟಕ್ಕಾಗಲ್ಲ ಅಂತ ನಂಬಿಕೆ ಯಾಕೆ ಬರ್ಬೇಕು? ಇಸ್ರೇಲ್ ಜನರಿಗೆ ಬರ್ಬೇಕು. 10 ಬಾಧೆಗಳಿರ್ಬೋದು ಅಲ್ವಾ, ನೈಲ್ ನದಿ ರಕ್ತವಾಗುವುದು, ಕಪ್ಪೆಗಳು ಅಲ್ವಾ, ಏನೆಲ್ಲ ಮಾಡಿದ್ರು ಮಹತ್ ಕಾರ್ಯ. ಇದನ್ನ ನೋಡ್ತಾ 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 ಇಸ್ರೇಲ್ ಜನರಿಗೆ ಏನ್ ಬರ್ಬೇಕಾಯ್ತು? ನಂಬಿಕೆ ಬರ್ಬೇಕಾಯ್ತು ಅಲ್ವಾ? ದೇವ್ರ ಮೇಲೆ ನಂಬಿಕೆ ಹುಟ್ಬೇಕಾಯ್ತು. ದೇವ್ರು ಕೊಟ್ಟಂತ, ಇಸ್ರೇಲ್ ಜನರಿಗೆ ಕೊಟ್ಟಂತ ಮೊದಲೇ ಒಂದು ಆಜ್ಞೆ ಏನಪ್ಪಾ ಅಂದ್ರೆ, ಆ ಪಸ್ಕಾ ಆಜ್ಞೆ. ಪಸ್ಕವನ್ನ ಏನ್ ಮಾಡ್ಬೇಕು? ಆಚರಿಸ್ಬೇಕು ಅಂತ ಒಂದು ವಿಷಯನ ಕೊಟ್ರು. ಕರೆಕ್ಟ್ ಅಲ್ವಾ? ಆ ರೀತಿ ದೇವ್ರೇನ್ ಮಾಡಿದಾರೆ, ದೇವ್ರು ಮಾತಾಡಿದ್ದು ಇನ್ನು ಕೂಡ ನಂಬಿಕೆ ಬಂತು ಪಸ್ಕಾ ವಿಷಯ ತಗೊಂಡಾಗ. ಏನಕ್ಕೆ? ಪಸ್ಕಾನ ನೀವ್ ಮಾಡ್ರಿ, ನಿಮ್ ಮಕ್ಳೆಲ್ಲ ಸೇಫ್ ಆಗಿದ್ದಾರೆ, ನಿಮ್ ಮಕ್ಳು ಸೇಫ್ ಆಗಿರ್ತಾರೆ, ಚೊಚ್ಚಲ ಮಕ್ಳು ಕಾಪಾಡಲ್ಪಡ್ತಾರೆ, ಬರೀ ಐಗುಪ್ತದಲ್ಲಿರುವಂತಹ ಚೊಚ್ಚಲ ಮಕ್ಳು ಮಾತ್ರ ಸಾಯ್ತಾರೆ ಅಂತ ಹೇಳಿದ್ರು. ಎಲ್ಲ ಕುರಿನ ಕಟ್ ಮಾಡಿ ರಕ್ತವನ್ನ ಹಾಕೊಂಡು ಕಾಯ್ತಾ ಇದಾರೆ. ಅದೆಂಗಪ್ಪ? ಐಗುಪ್ತದಲ್ಲಿರುವಂತ ಚೊಚ್ಚಲ ಮಕ್ಕಳು ಮಾತ್ರ ಸಾಯ್ತಾರಂತ, ನಮ್ಮ ಮಕ್ಳಿಗೆ ಏನು ಆಗಲ್ವಂತ. ಅದ್ ಹೆಂಗಾಗ್ಬಿಡುತ್ತೆ? ಅದು ಚೊಚ್ಚಲ ಮಕ್ಕಳು ಮಾತ್ರ ಅಲ್ವಾ? ಅಂದ್ರೆ ಮಾರನೇ ದಿವಸ ಗೋಲಾಟ ಕೇಳಿಸ್ತಾ ಇದೆ ಐಗುಪ್ತವೆಲ್ಲ. ಸತ್ತೋಗಿರೋರು ಯಾರು? ಬೇರೆ ಚೊಚ್ಚಲ ಮಕ್ಕಳನ್ನ ಮುಟ್ಟಿದಾರೆ ನೋಡ್ರಿ ದೇವದೂತನು. ಕರೆಕ್ಟ್ ಆಗಿ ಒಂದ್ ನೈಟ್ ಅಲ್ಲಿ ಕರೆಕ್ಟ್ ಆಗಿ ಅಲ್ಲೂ ಇಲ್ಲೂ ಬೇರೆ ನೀಸೇ ಇಲ್ಲ. ನಾವು ಮೊದಲೇ ತನ ಕೇಳಿದೀವಲ್ಲ, ಎಲ್ಲಾದ್ರೂ ಅಯ್ಯೋ ನನ್ನ 2ನೇ ಮಗ ಸತ್ತೋಗ್ಬಿಟ್ಟ ಅಂತ ಏನಾದ್ರು ಬೊಬ್ಬೆ ಹಾಕದ್ರ? ಇಲ್ಲ, ಎಲ್ರು ಅಳ್ತಾವ್ರೆ, ನನ್ ಮೊದಲೇ ಮಗ ಸತ್ತೋಗ್ಬಿಟ್ಟ ಅಲ್ವಾ? ಯೋಚನೆ ಮಾಡ್ರಿ, ಅಷ್ಟು ಕರೆಕ್ಟ್ ಆಗಿ ಮಾಡಿದಾರೆ. ಬಟ್ ಇಸ್ರೇಲ್ ಜನ ಮುಟ್ಲಿಲ್ಲ. ಎಷ್ಟು ಮಟ್ಟಿಗೆ ನಂಬಿಕೆ ಬಂದಿರ್ಬೇಕು ಇಸ್ರೇಲ್ ಜನರಿಗೆ? ಬಂದಿರ್ಬೇಕು ತಾನೆ? ಬಂತ ನಂಬಿಕೆ? ನೋಡ್ರಿ, ಏನೇ ಮಾಡಿದ್ರು ನಂಬಿಕೆ ಬರಲಿಲ್ಲ. ಅವರಲ್ಲಿ ಕೆಲವರು ನಂಬಿದ ಹೋಗಿದ್ದೇರೇನೋ, ಅವರು ನಂಬದೆ ಹೋದ್ರಿಂದ ದೇವರ ವಚನಕ್ಕೆ ತಪ್ಪುವನಾದನೋ. ನೋಡಿದ್ರ, ಅವ್ರು ನಂಬದೆ ಹೋಗ್ಬಿಟ್ರು ಅಂತ ದೇವ್ರ ಏನಾದ್ರು ಅವರ ವಾಗ್ದಾನದಲ್ಲಿ ಅವ್ರು ಕೊಟ್ಟಂತ ಮಾತಲ್ಲಿ ಏನಾದ್ರು ಬದಲಾವಣೆ ಮಾಡ್ಕೊಂಡ್ರ? ಎಲ್ಲಾದ್ರೂ ಬದಲಾವಣೆ ಆಯ್ತಾ? ಅಬ್ರಾಹ್ಮ್ ಹೇಳಿದಂತ ಮಾತಿನಲ್ಲಿ ಎಲ್ಲಾದ್ರೂ ತಪ್ಪುದ್ರ? ನೋಡಪ್ಪ, ನಿನ್ ಸಂತಾನವನ್ನ ನಾನು ಆಶೀರ್ವಾದ ಮಾಡ್ತೀನಿ, ನಿನ್ನ ಸಂತಾನ ಆಕಾಶದ ನಕ್ಷತ್ರದಂತೆಯೋ ಸಮುದ್ರ ಉಸುಬಿನಂತೆಯೋ, ನಿನ್ನ ಸಂತಾನದ ಮೂಲಕ ಇಡೀ ಲೋಕ ಆಶೀರ್ವದಿಸಲ್ಪಡುತ್ತೆ ಅಂತ ಹೇಳಿದಂತ ವಾಗ್ದಾನವನ್ನ
ಛೇ ಈ ಜನಾಂಗಕ್ಕೆ ಮಾಡ್ಬೇಕಾ ನಾನು? ಅಬ್ರಾಮ್ಗೆನೆ ನಾನು ಹೇಳಿದ್ದೆ, ಆದ್ರೆ ಇವ್ರು ಕರೆಕ್ಟ್ ಇಲ್ಲ, ಇವ್ರನ್ನ ಬಿಟ್ಬಿಡೋಣ ಅಂತ ನಾಶ ಮಾಡ್ಬಿಟ್ಟು ಬೇರೆ ಯಾರನ್ನಾದ್ರು ಕರ್ಕೊಂಡ್ರ ದೇವ್ರು? ಇಲ್ವೇ ಇಲ್ಲ ಅಲ್ವಾ? ದೇವ್ರು ಮಾಡಿದಂತ ಇಷ್ಟೋ ವಿಷಯಗಳನ್ನ, ಅವರ ಶ್ರೇಷ್ಠತೆ, ಇಷ್ಟು ದೊಡ್ಡ ಶ್ರೇಷ್ಠತೆ ಇದ್ರು ಆ ಶ್ರೇಷ್ಠತೆ ಏನಂತ ಗೊತ್ತಿಲ್ದೆ ಅದನ್ನ ಇಸ್ರೇಲ್ ಜನರು ನಮ್ದೇ ಹೋದ್ರು. ದೇವ್ರಂತ ಏನ್ ಮಾಡಿಲ್ಲ, ಅವರ ವಚನಕ್ಕೆ ಯಾವತ್ತೂ ತಪ್ಪಲಿಲ್ಲ. ನೋಡ್ರಿ, ಒಂದು ಕಷ್ಟವಾದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರಿ ಕ್ರಿಸ್ತನ ಪ್ರೀತಿಯ ಸರಿ ಇದೆ. ಒಂದ್ ಕಡೆ ಅಬ್ರಾಮನ್ ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸ್ಬೇಕು, ಇನ್ನೊಂದ್ ಕಡೆ ಈ ಜನರು ಮಾಡುವಂತ ಕೆಲಸಗಳು ಹೆಂಗಿರುತ್ತೆ ಅಂದ್ರೆ ಸಾಯಿಸ್ಬಿಡೋಣ ಅವ್ರಿಗೆ ಅನ್ಸ್ಬಿಡುತ್ತೆ, ದೇವ್ರಿಗೆ ಇವನ್ನ ನಾಶ ಮಾಡೋಣ ಅನ್ಸ್ಬಿಡುತ್ತೆ. ಹೇಳ್ತಾರ ಇದೇ ಮಾತನ್ನ ಮೋಶೆಗೆ, ಮೋಶೆ ನನಗೇನೋ ಸರಿ ಕಾಣಿಸ್ತಾ ಇಲ್ಲ, ಇವ್ರು ಬೇಡವೇ ಬೇಡ, ಇವ್ರ ನಾಶ ಮಾಡ್ತೇನೆ, ನಿನ್ ಮೂಲಕ ಒಂದ್ ಸಂತಾನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ತಾನೆ. ಆ ರೀತಿ ನೋಡ್ಬೇಕಾದ್ರೆ ದೇವ್ರೇನ್ ಮಾಡಿರ್ಬೋದು, ನಾಶ ಮಾಡಿರ್ಬೋದು. ನಾಶ ಮಾಡೋದಕ್ಕೆ ಎಷ್ಟೋ ಸನ್ನಿವೇಶಗಳು ಬಂತು, ಎಷ್ಟೋ ಒಂದು ಸಂಭವಗಳು ನಡೀತು ಅಲ್ವಾ? ಹಾಗೇನ ದೇವ್ರಿಗೆ ಇಡೀ ಇಸ್ರೇಲ್ ನಾಶ ಮಾಡ್ಬಿಟ್ಟಿದ್ರೆ ಅಬ್ರಾಮ್ ಕೊಟ್ಟಂತ ಮಾತೇನಾಗ್ತಿತ್ತು? ನಿಜವಾಗ ಆಗ್ತಿರ್ಲಿಲ್ಲ, ನೆರವೇರ್ತಾ ಇರ್ಲಿಲ್ಲ. ಆದ್ರೂ ಕೂಡ ಈ ವಿಷಯಗಳ ಮಧ್ಯದಲ್ಲಿ ಅವ್ರು ನಮ್ದೇ ಹೋದ್ರು ಕೂಡ ದೇವರ ಮಾತಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಕ್ರಿಸ್ತನ ಪ್ರೀತಿ ಸರಸರಿ, ದೇವ್ರು ಏನ್ ಹೇಳಿದ್ರು ನುಡಿದಂತೆ ಏನ್ ಮಾಡಿದಾರೆ, ನಡ್ಕೊಂಡಿದ್ದಾರೆ. ಅದೇ ಇಸ್ರೇಲ್ ಜನರ ಶ್ರೇಷ್ಠತೆನ ಅರ್ಥ ಮಾಡ್ಕೊಬೇಕು ಅಲ್ವಾ? ಶ್ರೇಷ್ಠತೆ ಅಂದ್ರೆ ಏನ್ ಗೊತ್ತಾ? ಅವರಲ್ಲಿ ಇದ್ದಂತ ವಿಷಯಗಳ ಮೇಲೆ ಶ್ರೇಷ್ಠತೆ ಅಲ್ಲ, ಅವರನ್ನು ಕರೆದ ದೇವರವ್ರ ಜೊತೆಗಿರುವುದೇ ಶ್ರೇಷ್ಠತೆ ಅಲ್ವಾ? ಈ ಶ್ರೇಷ್ಠತೆನ ಯಾರಿಗ ಅರ್ಥವಾಗಿಲ್ಲ? ಅವ್ರಿಗೆ ಅರ್ಥವಾಗಿಲ್ಲ. ಇವತ್ತು ದೇವ್ರ ಮಕ್ಕಳು ನಾವು ನೋಡ್ಬೇಕಾದ್ರೆ ನಾವು ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿ ಏನಪ್ಪಾ ಇದೆ ಶ್ರೇಷ್ಠತೆ? ಏನ್ ಶ್ರೇಷ್ಠತೆ ಇದೆ ನಮ್ಮಲ್ಲಿ? ಹೊಗಳಿಕೊಳ್ಳುವುದಕ್ಕೆ ಆಸ್ಪದ ಏನಿದೆ? ನಾವು ನಮ್ಮ ಬಗ್ಗೆ ಹೆಮ್ಮೆ ಪಡುವುದಕ್ಕೆ ಏನಿದೆ ವಿಷಯ? ಬೇರೆಯವ್ರಿಗಿಂತ ನಾವೇನು ತುಂಬಾ ಶ್ರೇಷ್ಠರು? ಯಾವ ವಿಷಯದಲ್ಲಿ ನಾವು ತುಂಬಾ ಶ್ರೇಷ್ಠರು? ನಾವು ಬೇರೆಯವ್ರಿಗಿಂತ ತುಂಬಾ ಸ್ಪೆಷಲ್ ಅನ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನಿದೆ? ಕ್ರಿಸ್ತನ ಪ್ರೀತಿ ಸರಿ ಯೋಚನೆ ಮಾಡ್ರಿ ಅಲ್ವಾ? ಕರ್ತನಾದ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಬರ್ಬೇಕಾದ್ರೆ ಒಂದು ಕತೆ ಇದೆ ಇದ್ರಲ್ಲಿ. ಈ ಕತೆ ರೂಪದಲ್ಲಿ ಒಂದು ವಿಷಯ ಇದೆ. ಏನಪ್ಪಾ ಅಂದ್ರೆ ಆ ಕತ್ತೆನ ಏನ್ ಮಾಡ್ಕೊಳ್ತಾರೆ, ಅಲ್ಲಿ ತಗೊಂಡು ಕತ್ತೆ ಮೇಲೆ ಹತ್ಕೊಂಡು ಕುತ್ಕೊಂಡು ಯೇಸು ಕ್ರಿಸ್ತನ್ ಬರ್ಬೇಕಾದ್ರೆ ಜನರೆಲ್ಲ ಏನ್ ಮಾಡ್ತಾರೆ, ದಾವಿದನ ಕುಮಾರನಿಗೆ ಓಸನ್ನ ಅಂತ ಏನ್ ಮಾಡ್ತಾರೆ, ಹಾಡ್ತಾರೆ. ಹಾಡ್ಬಿಟ್ಟು ಏನ್ ಮಾಡ್ತಾರೆ, ಮರದ ಗರಿಗಳನ್ನ ಬಟ್ಟೆಗಳನ್ನೆಲ್ಲ ದಾರಿಯಲ್ಲಿ ಹಾಕ್ತಾರೆ, ಅದ್ರ ಮೇಲೆ ನಡ್ಕೊಂಡ್ ಬರ್ತಾರೆ. ಇವಾಗ ಆ ಕತ್ತೆಗೆ ಈ ರೀತಿ ಭಾವನೆ ಬಂತಂತೆ. ಕತೆಗೆ ನಾನು ಹೇಳ್ತಾ ಇರೋದು ಕತೆಯಲ್ಲಿ ಇರುವಂತ ವಿಷಯ ಹೇಳ್ತಾ ಇದ್ದೀನಿ. ಆ ಕತ್ತೆ ಇತ್ತಲ್ಲ, ಅದಕ್ಕೆ ಈ ರೀತಿ ಭಾವನೆ ಬಂತಂತೆ. ನೋಡಪ್ಪ, ನಾನು ಎಷ್ಟು ದೊಡ್ಡ ಸ್ಪೆಷಲ್, ನಾನು ನಡೀತಿದ್ರೆ ಏನ್ ಮಾಡ್ತಾರೆ ಎಲ್ರು, ನನಗೆ ಏನೆಲ್ಲ ಮಾಡ್ತಾ ಇದ್ರೆ ಅಲ್ವಾ, ನನಗೆ ಗರಿ ಹಾಕ್ತಾ ಇದಾರೆ, ಬಟ್ಟೆನ ಹಾಕ್ಸ್ತಾ ಇದಾರೆ, ನನಗೆ ಏನ್ ಮರ್ಯಾದೆ ಕೊಡ್ತಾರೆ, ಏನ್ ಗೌರವ ನನಗೆ ಸಿಕ್ತು ಅಂತ ಆ ಕತ್ತೆ ಅನ್ಕೊಳ್ತಾ ಇತ್ತಂತೆ. ಸ್ವಲ್ಪ ದೂರ ಆದ್ಮೇಲೆ ಯೇಸು ಕ್ರಿಸ್ತನ ಕೆಳಗೆ ಇಳಿದು ಬಿಟ್ರು. ಯೇಸು ಕ್ರಿಸ್ತನ ಕೆಳಗೆ ಇಳಿದ್ಮೇಲೆ ಯಾರು ಆ ಕತ್ತೆನ ಕೇರ್ ಮಾಡಿಲ್ಲ, ಅದ್ ಪಾಡಗೊಂದ್ ಕಡೆ ಹೋಗ್ಬಿಡ್ತು. ಯಾರು ಗರಿನೂ ಹಾಕ್ಲಿಲ್ಲ, ಯಾರು ಬಟ್ಟೆನೂ ಹಾಕ್ಲಿಲ್ಲ. ಅವಾಗ ಆ ಕತ್ತೆ ಗೊತ್ತಾಯ್ತಂತೆ. ಏನ್ ಗೊತ್ತಾಯ್ತು ಗೊತ್ತಾ? ಇಲ್ಲಿವರೆಗೂ ನನಗಿದ್ದಂತ ಗೌರವ ಮರ್ಯಾದೆ, ಈ ರೀತಿ ಮಾಡಿದಂತ ಸನ್ಮಾನ ಅಲ್ಲ, ನನಗೋಸ್ಕರ ಅಲ್ಲ, ನನ್ ಮೇಲೆ ಕೂತಿರೋರ್ಗೋಸ್ಕರ ಮಾಡಿದ್ರು ಅಂತ. ಹೌದು ಕ್ರಿಸ್ತನ ಪ್ರೀತಿಯ ಸರಸರೇ, ಶ್ರೇಷ್ಠತೆ ಅನ್ನೋದು ನಮ್ಗಿರುವಂತ ಶ್ರೇಷ್ಠತೆ ಏನ್ ಗೊತ್ತಾ? ದೇವರ ಮಕ್ಕಳಾಗಿದೇನಂತ ಶ್ರೇಷ್ಠತೆ, ದೇವ್ರು ನಮ್ಮನ್ನ ಕರೆದು ಬಿಟ್ಟಿದಾರೆ ಅಂತ ಶ್ರೇಷ್ಠತೆ. ನಮ್ಮನ್ನು ಕೂಡ ದೇವ್ರು ಕರೆದು ಬಿಟ್ಟಿದ್ದಾರೆ, ನಮಗೂ ದೈವೋಕ್ತಿನ ಕೊಟ್ಬಿಟ್ಟಿದ್ದಾರೆ, ಅದೊಂದೇ ಶ್ರೇಷ್ಠತೆ ಅಲ್ವಾ? ನಾವು ಕೂಡ ದೇವ್ರ ಮಕ್ಕಳಾಗ್ಬಿಟ್ಟಿದ್ವಿ ಅನ್ನೋಂತ ಶ್ರೇಷ್ಠತೆ ಇದೆ. ಆ ಶ್ರೇಷ್ಠತೆ ನಮ್ಮ ಒಳ್ಳೆ ಕಾರ್ಯಗಳಿಂದಾಗ್ಲಿ, ನಮ್ಮ ಒಂದು ನೀತಿಯಿಂದಾಗ್ಲಿ, ನಮ್ಮ ಜ್ಞಾನದಿಂದಾಗ್ಲಿ ದೊರಕಿದಂಥದ್ದಲ್ಲ, ದೇವರ ಮಹಾಕೃಪೆಯಿಂದ ನಮ್ಗೆ ದೊರಕಿತ್ತು. ದೇವರ ಮಕ್ಕಳು ಆ ಶ್ರೇಷ್ಠತೆ ಬಗ್ಗೆ ಯಾವಾಗ್ಲೂ ಕೂಡ ಹೊಗಳಿಕೊಳ್ಳುವಂತ ರೀತಿಯಲ್ಲಿ ಇರ್ಬೇಕು, ಖಂಡಿತ ಇರ್ಬೇಕು. ಆದ್ರೆ ನಮ್ಮ ಬಗ್ಗೆ ಹೊಗಳಿಕೊಳ್ಳೋದಕ್ಕೆ ಯಾವುದೇ ವಿಷಯ ಇಲ್ಲ. ನಮ್ಮ ತಂದೆಯಾದ ದೇವ್ರು ನಮ್ಮ ಬಗ್ಗೆ ತೋರಿಸಿದ ಪ್ರೀತಿನ ಹೊಗಳನ, ನಮ್ಮ ತಂದೆಯಾದ ದೇವ್ರು ನಮ್ಮ ತಂದೆ ಆಗಿದಾರ ಅಂತ ವಿಷಯವನ್ನ ಹೆಮ್ಮೆ ಪಡೋಣ. ಅದು ನಮ್ಮಲ್ಲಿರುವಂತಹ ವಿಶೇಷತೆಯನ್ನ ಯಾವಾಗ್ಲೂ ತೋರ್ಸಲ್ಲ, ಬದಲಾಗಿ ದೇವರ ಪ್ರೀತಿಯನ್ನ, ದೇವ್ರು ನಮ್ಗೆ ಕೊಟ್ಟಿರುವಂತ ಕೃಪೆಯನ್ನ, ದೇವ್ರು ನಮ್ಗೆ ಇಟ್ಟಿರುವಂತ ದಯೆಯನ್ನ ಮಾತ್ರ ತೋರಿಸ್ತಾ ಇರುತ್ತೆ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ನಾವು ಈ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅಲ್ವಾ, ಇನ್ನು ಕೂಡ ತುಂಬಾ ವಿಷಯಗಳಿದೆ. ಇಸ್ರೇಲ್ ಜನರು ಯಾವ ರೀತಿಯ ಶ್ರೇಷ್ಠವಾದಂತಹ ಒಂದು ವಿಷಯಗಳಲ್ಲಿದ್ರು, ಮತ್ತು ಇನ್ನು ಮುಂದೆ ಬರುವಂತ ಒಂದು ಟಾಪಿಕ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಪಾಯಿಂಟ್ ಇದೆ. ಅದನ್ನ ಸ್ಟಡಿ ಮಾಡ್ಕೊಂಡ್ಬನ್ರಿ, ಓದ್ಕೊಂಡ್ಬನ್ರಿ ಅಲ್ವಾ. ಇದೆಲ್ಲ ಇದ್ರು ಕೂಡ ದೇವರ ಮೇಲೆ ತಪ್ಪು ಹೊರಿಸುವಂತ ಒಂದು ಟಾಪಿಕ್ ಬರುತ್ತೆ. ಅಂದ್ರೆ ದೇವರೇ ತಪ್ಪು ಮಾಡ್ತಿದ್ದಾರೆ, ದೇವರೇನೋ ಮಿಸ್ಟೇಕ್ ಮಾಡ್ತಿದಾರಪ್ಪ ಅನ್ನೋ ರೀತಿಲಿ ಎಲ್ಲ ಜನಾಂಗದವರು ಅನ್ಸ್ಕೊಳ್ಳುವಂತ ಒಂದು ವಿಷಯ ಮಾಹಿತಿ ಇಲ್ಲಿದೆ. ಏನಿರ್ಬೋದು ಆ ಮಾಹಿತಿ?
ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅನ್ನೋ ವಿಶ್ವಾಸ ಏನ್ ಮಾಡೋಣ, ಬರುವಂತ ದಿನಗಳಲ್ಲಿ ಏನ್ ಮಾಡೋಣ ನಾವು ಇನ್ನು ಅದರ ಬಗ್ಗೆ ಸುದೀರ್ಘವಾಗಿ ನೋಡೋಣ. ಸೊ ವಾಕ್ಯವನ್ನು ಒಂದು ಓದ್ಬಿಡ್ರಿ. 2 ತಿಮೋಥೆಯ 2ನೇ ಅಧ್ಯಾಯ 13ನೇ ವಾಕ್ಯ. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡಲಾರನು. ಅಲ್ವರ, ನಾವು ಅಪನಂಬಿಕಸ್ಥರಾಗಿದ್ದರು ಆತನು ನಂಬಿಕಸ್ಥನಾಗಿಯೇ ಇರುವನು. ದೇವರು ಯಾವಾಗ್ಲೂ ಯಾರಿಗೋಸ್ಕರ ಯಾವುದೇ ಬದಲಾವಣೆ ಮಾಡ್ಕೊಳ್ಳಲ್ಲ. ದೇವರು ದೇವರಾಗಿ ಇದ್ದಾರೆ. ಅವರ ಗುಣಗಳು ಶಾಶ್ವತವಾದದ್ದು. ಮನುಷ್ಯರಂತೆ ದೇವರು ನಟಿಸಲ್ಲ, ಮನುಷ್ಯರಂತೆ ಮಾತನ್ನ ಬದಲಾಯಿಸಲ್ಲ, ಮನುಷ್ಯರಂತೆ ದೇವರು ವೇಷ ಹಾಕಲ್ಲ, ಮನುಷ್ಯರಂತೆ ಸುಳ್ಳು ಹೇಳಲ್ಲ. ದೇವರು ದೇವರಾಗಿ ಇದ್ದಾರೆ. ಸರ್ವಶಕ್ತನು ಯಾವಾಗಲೂ ಆತನ ಸ್ಥಾನಕ್ಕೆ, ಆ ಒಂದು ಸ್ಥಾನದಿಂದ, ಆ ಮಹಿಮೆಯಿಂದ ಯಾವುದೇ ಗುಣಗಳಲ್ಲಿ ಯಾವುದೇ ಬದಲಾವಣೆಗಳು ಎಂದಿಗೂ ಬರಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದ್ರೆ ನಾವು ನೋಡ್ಬೋದು ದೇವರ ಗುಣಾತಿಶಯಗಳಲ್ಲಿ ಅಲ್ವಾ. ಅಂತಹ ದೇವರು ನಮ್ಮ ತಂದೆ ಆಗಿದ್ದಾರೆ. ನಾವು ಅಪನಂಬಿಕಸ್ಥರಾಗಿದ್ರು, ದೇವರ ಮುಂದೆ ನಾವು ಮಾಡಂತ ಒಡಂಬಡಿಕೆನ ಕೆಲವೊಂದು ಟೈಮಲ್ಲಿ ನಾವು ಮೀರಿದ್ರು ಕೂಡ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಪ್ರೀತಿನ ಯಾವತ್ತೂ ತೆಗೆದಾಕಲ್ಲ. ದೇವರು ನಮಗೆ ತೋರಿಸುವಂತ ಕೃಪೆನ ಯಾವತ್ತೂ ತೆಗೆದಾಕಲ್ಲ. ಇದಕ್ಕೆ ಏನಂತಾರಂದ್ರೆ, ಒಂದು ಸಮಯದಲ್ಲಿ ಏನಾಗ್ತಾರೆ ಅಂದ್ರೆ, ಒಂದು ಕಥೆಯಲ್ಲಿ ಯೇಸು ಕ್ರಿಸ್ತನು ಮತ್ತೆ ಏನಾಗ್ತಾರೆ ಅಂದ್ರೆ, ಇಬ್ರು ನಡ್ಕೊಂಡು ಹೋಗ್ತಾರಂತೆ. ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಯ್ತು ಅಂದ್ರೆ, ಇಬ್ರ ಕಾಲು ಹೆಜ್ಜೆಗಳ ಒಂದು ಸಮುದ್ರ ತೀರದಲ್ಲಿ ಬಿದ್ದಿರುತ್ತೆ. ಅದಾದ ನಂತರ ಏನಾಗಿರುತ್ತೆ ಅಂದ್ರೆ, ಸ್ವಲ್ಪ ದೂರ ಹೋದಾಗ ಒಂದೇ ಒಂದು ಕಾಲು ಹೆಜ್ಜೆ ಇರುತ್ತೆ ಅಲ್ವಾ. ಅವಾಗ ಏನ್ ತಿಳ್ಕೊಂತಾರ ಅಂದ್ರೆ, ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ಆ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಬಿಟ್ಟು ಹೊರಟೋದ್ರು ಅಂದ್ಬಿಟ್ಟು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೇಸು ಕ್ರಿಸ್ತ ಹೊರಟೋಗಿರಲ್ಲ, ಅಲ್ಲೇ ಇರ್ತಾರೆ. ಅವ್ರನ್ನ ಬಿಟ್ಟು ನಾವೇ ತುಂಬಾ ದೂರ ಬಂದಿರ್ತೀವಿ. ಅವ್ರು ಏನ್ ಮಾಡಲ್ಲ, ಯಾವತ್ತೂ ನಮ್ಮನ್ನ ಬಿಡಲ್ಲ, ನಮ್ಮನ್ನ ಕೈ ಬಿಡೋದಿಲ್ಲ, ನಮ್ಮನ್ನ ತೊರೆಯೋದಿಲ್ಲ. ಅವ್ರು ಅಲ್ಲೇ ಇದೆ, ನಮ್ ಜೊತೆಗೆ ಇರಕ್ಕೆ ಇಷ್ಟಪಡ್ತಾರೆ. ಹಾಗೇನಾದ್ರೆ ಅವ್ರಿಗೂ ನಮ್ಗೆ ಏನೋ ಡಿಫರೆನ್ಸ್ ಅಂದ್ರೆ, ಡಿಸ್ಟೆನ್ಸ್ ಏನೋ ಆಗಿ ಕಾಣಿಸ್ತಿದೆ, ನಾವು ಅವರಿಂದ ಅಗಲಿದೀವಿ ಅಂದ್ರೆ ಅವನು ನಮ್ಮನ್ನ ಬಿಟ್ಟು ಹೋಗಿದಾರೆ ಅಂತ ಅರ್ಥ ಅಲ್ಲ. ಬದಲಾಗಿ ನಾವೇ ಅವ್ರನ್ನ ಬಿಟ್ಟು ದೂರ ಬಂದಿದೀವಿ ಅಂತ ಇದೇ ವಿಷಯ ಇರ್ಬಹುದು. ದೇವರು ನಮ್ಮನ್ನ ಯಾವತ್ತೂ ಬಿಡಲ್ಲ. ಆ ರೀತಿ ನೋಡ್ಬೇಕಾದ್ರೆ ದೇವ್ರು ಕೊಟ್ಟಂತ ಆ ಒಂದು ವಾಗ್ದಾನಗಳನ್ನ ದೇವ್ರು ಯಾವತ್ತೂ ಮೀರಲ್ಲ. ದೇವ್ರ ಮಕ್ಕಳ ಮೇಲೆ ಇರುವಂತ ಪ್ರೀತಿನ ಯಾವತ್ತೂ ಕಡಿಮೆ ಮಾಡಲ್ಲ. ನಾವು ಬೇಕಾದ್ರೆ ದೇವ್ರ ಮೇಲೆ ಇರುವಂತ ಪ್ರೀತಿನ ಕಡಿಮೆ ಮಾಡಿರ್ಬೋದು, ನಾವು ಬೇಕಾದ್ರೆ ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆನ ಕಡಿಮೆ ಮಾಡ್ಕೊಳ್ಳಿ. ಹಾಗಾಗಿ ದೇವ್ರ ಮಕ್ಕಳು, ಇಸ್ರೇಲ್ ಜನರ ಒಂದು ಶ್ರೇಷ್ಠತೆ ಇದ್ದಾಗೆ ನಮಗೂ ಕೂಡ ಇರುವಂತ ಶ್ರೇಷ್ಠತೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಾದ ಮಾಹಿತಿನ ತಿಳ್ಕೊಳ್ಳೋಕೆ ದೇವರು ನಿಮ್ಗೆ ಸಹಾಯ ಮಾಡ್ಲಿ. ದೇವ್ರು ಕೊಟ್ಟಂತ ಈ ಅವಕಾಶಕ್ಕೆ ಕೃತಜ್ಞತೆ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತೀನಿ. ದೇವ್ರ ಪಾಠವನ್ನು ಆಶೀರ್ವದಿಸಲಿ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತಿನ ಪಾಠದಲ್ಲಿ ಸಹೋದರರೇ ನಿಮ್ಗೆ ಯಾವ ವಿಷಯ ತುಂಬಾ ಪ್ರಯೋಜನವಾಯ್ತು, ಮತ್ತೆ ಏನೋ ಹೊಸ ವಿಷಯಗಳು ನೀವು ಏನಾದ್ರು ಕೇಳಕ್ ಇಷ್ಟಪಟ್ರೆ, ನಾನ್ ಮಾತಾಡಿದ್ ಮಾತ್ರ ಅಲ್ಲ, ನೀವೇನಾದ್ರೂ ಒಂದು ಪಾಯಿಂಟ್ಸ್, ಈ ರೀತಿಯಾದಂತ ಒಂದು ಪಾಯಿಂಟ್ಸ್ ಹೇಳಕ್ಕಿದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟ ಆಗಿರುವಂತ ವಿಷಯನ ನೀವು ಮಾತಾಡ್ಬೋದು. ದೇವ್ರು ಇಸ್ರಾಯೇಲ್ರು ದೇವ್ರನ್ನ ಹುಡ್ಕೊಂಡು ಹೋಗ್ಲಿಲ್ಲ, ದೇವ್ರ ಅವ್ರನ್ನ ಹುಡ್ಕೊಂಡು ಬಂದ್ರು. ಯಾಕಂದ್ರೆ ದೇವ್ರ ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನವನ್ನು ಇಸ್ರಾಯೇಲ್ರ 12 ಕುಲಗಳಲ್ಲಿ ಅದನ್ನ ನೆರವೇರಿಸಿರಂತ ಈ ಪಾಠದಲ್ಲಿ ಗೊತ್ತಾಯ್ತು. ಒಂದ್ಸರಿ ಹೇಳಿ. ದೇವ್ರು ಇವ್ರು ಇಸ್ರಾಯೇಲ್ರು ಆತನ ಹುಡ್ಕೊಂಡು ಹೋಗ್ಲಿಲ್ಲ ಬ್ರದರ್, ದೇವ್ರೇ ಅವ್ರನ್ನ ಹುಡ್ಕೊಂಡು ಬಂದ್ರು. ಯಾಕಂದ್ರೆ ಅಬ್ರಾಹ್ಮನಿಗೆ ದೇವ್ರ ಅಬ್ರಾಹ್ಮ್ ಇಸಾಕ್ ಯಾಕೋಬ್ರಿಗೆ ವಾಗ್ದಾನ ಮಾಡಿದ್ರಲ್ಲ, ಅವ್ರು ನನ್ನ ಜನಾಂಗ ಎಂಬುದಾಗಿ, ಆ ವಾಗ್ದಾನ ಪ್ರಕಾರ ಇವ್ರಿಗೆ ಗೊತ್ತಿರ್ಲಿಲ್ಲ. ಬಟ್ ಆದ್ರೂ ಕೂಡ ದೇವ್ರ ಅವ್ರನ್ನ ಹುಡ್ಕೊಂಡು ಹೋಗಿ ಅವರನ್ನೇ ನನ್ನ ಸ್ವಂತ ಜನಾಂಗ ಅಂತ ಹೇಳ್ಬಿಟ್ಟು ಅವರಿಗೆ ಏನೆಲ್ಲ ಅದ್ಭುತ ಕಾರ್ಯಗಳನ್ನ, ಏನೆಲ್ಲ ಕಾರ್ಯಗಳನ್ನ ಅವರಿಗೆ ಅವ್ರ ವಶಕ್ಕೆ ಎಲ್ಲ ಧರ್ಮಶಾಸ್ತ್ರ ಎಲ್ಲಗಳನ್ನು ಕೊಟ್ರು. ಬಟ್ ಇವ್ರು ತಿಳ್ಕೊಂಡ್ರಾಗೆ ನಾವೇ ಶ್ರೇಷ್ಠ ಅಂತೇಳಿ ಯೋಧರು ತಿಳ್ಕೊಂಡ್ರಾದ್ರು. ಬಟ್ ಅವ್ರು ಶ್ರೇಷ್ಠರಾಗಿರಲಿಲ್ಲ, ದೇವರಿಂದ ಅವ್ರು ಶ್ರೇಷ್ಠರಾದ್ರಂತ ಜನಾಂಗದ ಮಧ್ಯದಲ್ಲಿ ಗೊತ್ತಾಗ್ತದೆ. ಹೌದು, ಥ್ಯಾಂಕ್ ಯು. ಅದು ನಿಜವಾದಂತ ಮಾತು. ಅಲ್ವಾ? ಹೇಳಿ ಕಾರ್ತಿಕ್. ಬ್ರದರ್, ನೀವು ಸೆಂಟ್ರಲ್ಲಿ ಒಂದ್ ಕ್ವಶನ್ ಒಂದ್ ಕೇಳಿದ್ರಿ, ದೇವ್ರು ಏನಕ್ಕೆ ಇಸ್ರಾಯೇಲ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಒಂದ್ ಮಾತು ಬಂತು. ಅದು ಬಂದು ಅಬ್ರಹಾಮ್ಗೆ ದೇವ್ರು ಕೊಟ್ಟಿರೋಂತ ವಾಗ್ದಾನ ನೆರವೇರಿಸ್ಬೇಕು. ಸೊ ಅದರಿಂದ ಇಸ್ರಾಯೇಲ್ ಜನರನ್ನ ದೇವ್ರು ವಾಗ್ದಾನ ನಿಮಿತ್ತವಾಗಿ ಅವ್ರನ್ನ ಆರಿಸ್ಕೊಂಡಿರೋದು. ಓಕೆ, ಥ್ಯಾಂಕ್ ಯು, ವೆರಿ ಗುಡ್ ಅಲ್ವಾ. ನೋಡಿ, ಇಲ್ಲಿ ದೇವರು ಇಸ್ರೇಲ್ ಜನರನ್ನ ಆಯ್ಕೆ ಮಾಡ್ತಾರೆ. ಏನಕ್ಕೋಸ್ಕರ ಕರೆದಾರೆ ಅಂದ್ರೆ, ಖಂಡಿತವಾಗ್ಲೂ ದೇವರು ಅಬ್ರಾಹ್ಮನಿಗೆ ಕೊಟ್ಟಂತ ಆ ವಾಗ್ದಾನವನ್ನ ನೆರವೇರಿಸ್ಬೇಕು. ಕರೆಕ್ಟ್ ಅಲ್ವಾ? ಅದು ಮುಖ್ಯವಾದಂತ ಮೊದಲನೇ ಒಂದು ಮುಖ್ಯವಾದ ವಿಷಯ.
ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಬ್ರಾಮನ ದೇವ್ರು ಯಾಕೆ ಆಯ್ಕೆ ಮಾಡ್ಬೇಕು? ಅಬ್ರಾಮನ ಅವ್ರು ಯಾಕೆ ಆಯ್ಕೆ ಮಾಡ್ಬೇಕು? ನಂಬಿಗಸ್ತರಾಗಿದ್ರಲ್ಲ. ಆ ನಂಬಿಗಸ್ತರಾಗಿದ್ರು ಅಂದ್ರೆ ಆಯ್ಕೆ ಮಾಡಕ್ ಮುಂಚೆ ನಂಬಿಗಸ್ತರಾಗಿದ್ರು ಅದ್ರ ಮೇಲೆ. ಇಲ್ಲ, ಹೌದು, ಕರೆದು. ಅಲ್ಲ ಬ್ರದರ್, ದೇವ್ರು ಅಬ್ರಾಮ್ನ ಕರೆದಾಗ ಅಬ್ರಾಮ್ನ ತನ್ನ ಎಲ್ಲವನ್ನು ಬಿಟ್ಟುಕೊಟ್ಟು ದೇವ್ರ ಮಾತಿಗೆ ವಿಧೇಯನಾಗಿ ಆತನ ಮಾತನ್ನ ಹಿಂಬಾಲಿಸಿರೋದ್ರಿಂದ ದೇವ್ರ ಆತನ ಮೂಲಕ ಆತನ ಸಂತತಿಯನ್ನ ಆಶೀರ್ವದಿಸಿದ್ರಂತ ನಾನು ತಿಳ್ಕೊಂಡಿದ್ದೀನಿ. ಕರೆಕ್ಟ್, ಎಕ್ಸಾಕ್ಟ್ಲಿ ರೈಟ್ ಪಾಯಿಂಟ್. ಆಕ್ಚುಲಿ ನೋಡ್ಬೇಕಾದ್ರೆ ನೀವು ಹೇಳಿದಂತ ವಿಷಯ ಏನಪ್ಪಾ ಅಂದ್ರೆ, ಇದೆಲ್ಲ ವಿಷಯ ದೇವ್ರು ಆಯ್ದುಕೊಂಡ್ಮೇಲೆ, ದೇವ್ರು ಕರೆದ ಮೇಲೆ, ಆದ್ರೆ ಕರಿಬೇಕಂತ ತೀರ್ಮಾನ ಮಾಡಿದ್ದೇನಕ್ಕೆ ದೇವ್ರ ಅವ್ರು? ಬ್ರದರ್, ಅವರ ತಂದೆ ಒಂದು ವಿಗ್ರಹ ಆರಾಧನೆ. ಆದ್ರೆ ನಾನ್ ಅನ್ಕೊಂಡಿರೋದೇನಂದ್ರೆ ಅವನು ವಿಗ್ರಹ ಆರಾಧನೆಯಲ್ಲೂ ಕೂಡ ಸ್ವಲ್ಪ ಭಕ್ತಿ ವೈರಾಗ್ಯವಾಗಿ ಇದ್ದಿದ್ರು ಕಾರಣವಾಗಿಯೂ ಕೂಡ ಒಂದ್ ವೇಳೆ ದೇವರು ಆಯ್ಕೆ ಮಾಡಿರ್ಬೋದು ಅಂತ ಒಂದು. ಓಕೆ, ಗುಡ್ ಅಲ್ವಾ? ಕರೆಕ್ಟ್. ಈಗ ಏನಪ್ಪಾ ಅಂದ್ರೆ ನಮ್ಮ ಒಂದು ಮೇ ಬಿ ಈ ರೀತಿಯ ಒಂದು ಪಾಯಿಂಟ್ ನಾವು ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ವಾಕ್ಯ ಸಹಿತವಾಗಿ ಕೆಲವೊಂದು ವಿಷಯ ನೋಡೋಣ. ಯಾಕಂದ್ರೆ ವಿಗ್ರಹಾರಾಧನೆ ಮಾಡ್ತಾ ಇದ್ರು, ಅವ್ರ ತಂದೆನೂ ಸತ್ತೋಗ್ಬಿಟ್ರು, ಕರೆಕ್ಟಾ? ಅವ್ರ ಸಂತಾನವೇ ಇರ್ಲಿಲ್ಲ. ಅಂದ್ರೆ ಏನಾಯ್ತು, ಅವರು ಒಂಥರ ಅಲೆಮಾರಿಗಳ ತರ ಇದಾರೆ, ಸಂತಾನ ಇಲ್ಲ, ತಂದೆ ಇಲ್ಲ, ಕರೆಕ್ಟಾ? ಈ ಪರಿಸ್ಥಿತಿ ಹೆಂಗಿರುತ್ತೆ ಅವ್ರಿಗೆ? ಒಂಥರ ಸನ್ನಿವೇಶನ ಅರ್ಥ ಮಾಡ್ಕೊಳ್ಳಿ. ಏನು ಇಲ್ದ ರೀತಿಯಲ್ಲಿ ಕಾಣಿಸ್ಕೊಂಡ್ರ? ಯಾರು ಇಲ್ದ ರೀತಿಯಲ್ಲಿ ಇದ್ರ ಅವರು? ನಾವು ಓದ್ತಿದ್ದಾನೆ ಇದ್ರಲ್ಲಿ ತೇರಾಗನು ಮರಣ ಹೊಂದಿದ್ರ ಮೇಲೆ ಏನಾಗ್ತಾರೆ ಅಲ್ಲಿಂದ. ನೀವು 11ನೇ ಅಧ್ಯಾಯ, ಆದಿಕಾಂಡ 11ನೇ ಅಧ್ಯಾಯ ಕೊನೆಯ ವಾಕ್ಯ ಹೋದ್ರಿ. ಆದಿಕಾಂಡ 11ನೇ ಅಧ್ಯಾಯ ಕೊನೆಯ ವಾಕ್ಯ. ತೆರಹನು 205 ವರ್ಷದವನಾಗಿ ಕಾರಾನಿನಲ್ಲಿ ಸತ್ತನು. ಅಲ್ವಾ? 205 ವರ್ಷದ ಕಾರಣದಲ್ಲಿ ಸತ್ತನು. ಈಗ ಅಬ್ರಾಮ್ಗೆ ಏನಿಲ್ಲ, ಒಂದ್ ಕಡೆ ತಂದೆ ಇಲ್ಲ, ಇನ್ನೊಂದ್ ಕಡೆ ಮಗನೂ ಇಲ್ಲ, ಸಂತಾನ ಇಲ್ಲ, ಕರೆಕ್ಟಾ? ನೋಡ್ರಿ ಯಾವ ಪರಿಸ್ಥಿತಿ ಹೆಂಗಿರುತ್ತೆ ಅವ್ರಿಗೆ. ಆ ಕಷ್ಟವಾದ ಅಂದ್ರೆ ನೋಡ್ರಿ, ದೇವ್ರು ಎಲ್ಲಾ ಇರ್ಬೇಕಂತ ಕರೆದ್ರೆ ಯಾರು ಬರಲ್ಲ. ಅಂದ್ರೆ ನನ್ಗೆ ಏನು ಇಲ್ವಲ್ಲಪ್ಪ, ಈ ರೀತಿ ಆಗ್ಬಿಟ್ನಲ್ಲ, ನನ್ ಪ್ರಪಂಚದಲ್ಲಿ ಏನು ಇಲ್ದೆ ಆಗ್ಬಿಟ್ನಲ್ಲ ಅನ್ನುವಂತ ಪರಿಸ್ಥಿತಿ, ಏನೋ ದಿಕ್ಕು ಕಾಣದೆ ಇರ್ಬೇಕಂತ ಸನ್ನಿವೇಶದಲ್ಲಿ ದೇವ್ರು ಕರೆದಾಗ ಅವ್ರು ಏನ್ ಮಾಡಿದ್ರು? ಒಂದ್ ವೇಳೆ ಅವ್ರು ವಿಗ್ರಹಾರಾಧನೆ ಭಕ್ತಿನ ತೋರ್ಸಿರ್ಬೋದು, ಆದ್ರೆ ಖಂಡಿತವಾಗ್ಲೂ ಭಕ್ತಿ ತೋರ್ಸಿರ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಏನ್ ಮಾಡಿರ್ಬೋದು, ವಿಗ್ರಹ ಮೇಲೆನೆ ಅವ್ರಿಗೊಂದು ಜಿಗುಪ್ಸೆ ಬಂದಿರ್ಬೋದು. ಅಂದ್ರೆ ಅದನ್ನು ಕೂಡ ಏನು ಇಲ್ಲ ಅನ್ಕೊಂಡಿದ್ದಿರ್ಬೋದು. ಯಾಕಂದ್ರೆ ನಾನು ಇಷ್ಟೆಲ್ಲ ಮಾಡಿ ನಂಗೆ ಸಂತಾನ ಇಲ್ವಲ್ಲ ಅನ್ಬಿಟ್ಟು. ಆದ್ರೆ ದೇವ್ರ ಸಂತಾನದ ಬಗ್ಗೆ ಮಾತಾಡೋದು ನೋಡ್ರಿ, ಅದು ಏನಾಯ್ತು ಅಂದ್ರೆ ಅಬ್ರಾಮ್ಗೆ ತುಂಬಾ ಇದಾಯ್ತು. ಅಂದ್ರೆ ದೇವ್ರ ಮೇಲೆ ಅಬ್ರಾಮ್ಗೆ ನಂಬಿಕೆ ಬರೋದ್ ಕಾರಣ ಏನಪ್ಪಾ ಅಂದ್ರೆ ದೇವ್ರು ಮಾತಾಡಿದ ವಿಷಯ. ಆದ್ರೆ ಅಬ್ರಾಮನ್ನೇ ಕರಿಬೇಕಂತ ದೇವ್ರು ಮಾಡಿದಂತ ವಿಷಯ ಏನಪ್ಪಾ ಅಂದ್ರೆ ಅಬ್ರಾಮನ ಪರಿಸ್ಥಿತಿ ಆ ರೀತಿ ಇತ್ತು. ಏನಿಲ್ಲದವರಾಗಿ, ದಿಕ್ಕಿಲ್ಲದವರಾಗಿ ಕಾಣಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಅಲ್ಲಿ ನೋಡ್ತೀವಿ, ಕರೆಕ್ಟಾ? ಬೇರೆ ಮೇಡಮ್, ಹೇಳಿ. ಅದೇ ಅಬ್ರಹಾಮ್ಗೆ ಏನೋ ವಾಗ್ದಾನ ಮಾಡಿ ದೇವರು ಇಸ್ರಾಯೇಲ್ನ ಕರೆದ್ರು. ಆದ್ರೆ ನಮಗ ಆತ್ಮೀಯ ಇಸ್ರಾಯೇಲ್ರಿಗೆ ನಮ್ಮನ್ನ ಕರೆದಿದ್ದಾರೆ, ನಮಗೇನು ವಾಗ್ದಾನ ಇಲ್ಲ, ಏನೂ ಇಲ್ಲ. ಆದ್ರೆ ನಮ್ಮ ಶ್ರೇಷ್ಠತೆಯನ್ನು ನಾವು ಹೇಗೆ ನಡ್ಕೋತಿದ್ದೀವಿ, ನಮ್ಮಲ್ಲಿ ಹೊಗಳ್ಕೊಳ್ಳೋದಕ್ಕೆ ಏನು ಅರ್ಹತೆ ಇದೆ ಅಂತ ನಾವು ಒಮ್ಮೆ ಯೋಚನೆ ಮಾಡಿ, ನಾವು ದೇವ್ರಿಗೆ ಕೊಟ್ಟಿರುವಂತಹ ವಾಗ್ದಾನಗಳನ್ನ ನಡೆಸ್ತೀವ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಡೆದು ದೇವರಿಗೆ ಮಹಿಮೆ ತರುವಂಥದ್ದು ಮಾಡಿದ್ರೆ ನಾವು ಸಹ ಅವರಲ್ಲಿ ಪಾಲು ಹೊಂದಬಹುದು ಅಂತ. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ನೋಡ್ಬೇಕಾದ್ರೆ ಒಳ್ಳೆ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ನೋಡ್ರಿ, ಇಸ್ರೇಲ್ ಜನರಿಗೆ ಇರುವಂತ ಶ್ರೇಷ್ಠತೆ ಒಂದ್ ಕಡೆ, ನಮಗಿರುವಂತ ಶ್ರೇಷ್ಠತೆ ಇನ್ನೊಂದ್ ಕಡೆ. ಎರಡರಲ್ಲಿ ಯಾವುದು ದೊಡ್ಡದು? ಯಹೂದ್ಯರಿಗಿರುವಂತ ಶ್ರೇಷ್ಠತೆ ಬಗ್ಗೆ ಮಾತಾಡಿದ್ರು ರೋಮಪುರದಲ್ಲಿ. ನಮಗೂ ಶ್ರೇಷ್ಠ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತು, ಏನೆಲ್ಲ ಶ್ರೇಷ್ಠತೆ ಇದೆ ಅಂತ ಗೊತ್ತು. ಎರಡನ್ನ ಕಂಪೇರ್ ಮಾಡಿದಾಗ ಯಾವ್ದು ದೊಡ್ಡದು? ನಮ್ದೇ ದೊಡ್ಡದಲ್ವಾ? ಅಲ್ವಾ? ಎಷ್ಟೇ ಅವ್ರ ಶ್ರೇಷ್ಠತೆ ಆಗಿದ್ರು ಪರಲೋಕದ ಕರೆ ಕರೆಯಲ್ಪಡ್ಲಿಲ್ಲ, ಕರೆಕ್ಟಾ? ಮಾಡ್ಲಿ, ನಮ್ ಪರಲೋಕದ ಕರೆ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಕ್ರಿಸ್ತನಿಗೆ ಮೊದಲಿಗಿತಿಯಾಗಿ ದೇವರ ಮಕ್ಕಳಾಗಿರ್ಬೇಕಂದ್ರೆ ಅವ್ರಿಗಿಂತ ನಾವೇನಾಗಿದ್ವಿ? ಆ ಶ್ರೇಷ್ಠತೆನ ಯಾವ ರೀತಿ ದೇವ್ರ ಮಕ್ಕಳು ಕಾಪಾಡ್ಕೊಬೇಕು, ಹೇಳಿದ ಪ್ರಕಾರ ಆಗಿ ಎಷ್ಟು ಮಟ್ಟಿಗೆ ನಾವು ಕಾಪಾಡ್ಕೊಳ್ತಾ ಇದ್ವಿ ಅಲ್ವಾ? ಆ ಶ್ರೇಷ್ಠತೆ ಬೆಲೆನ, ಮೌಲ್ಯನತೆ ತಿಳ್ಕೊಂಡಿದೀವಾ? ಕರೆಕ್ಟ್ ಇಲ್ವಾ? ದೇವ್ರ ಮಕ್ಳು ಏನ್ ಮಾಡ್ಬೇಕು? ಅದ್ರ ಬೆಲೆನ ತಿಳ್ಕೊಬೇಕು. ಹಾಗೆ ಒಂದಿನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ತುಂಬಾ ಬೆಲೆ ಬಾಳುವಂತ ಒಂದು ವಸ್ತುನ ತಗೊಂಡ್ಬರ್ತಾನೆ, ಡೈಮಂಡ್ ದೂರ ದೇಶದಿಂದ ತಗೊಂಡ್ ಏನ್ ಮಾಡ್ತಾನೆ, ಬರ್ತಾನೆ, ತುಂಬಾ ಕಾಸ್ಟ್ಲಿ ಅದು. ಅದನ್ನ ಹಡಗಲ್ ಬರ್ತಾ ಇರ್ತಾನೆ.
ಹಡಗಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಎಲ್ರಿಗೂ ಅದನ್ನ ಶೋ ಮಾಡ್ತಾನೆ, ನೋಡ್ರಿ ಎಷ್ಟು ಬೆಲೆ ಗೊತ್ತಾ ಈ ಡೈಮಂಡ್, ಎಷ್ಟು ಕಾಸ್ಟ್ಲಿ ಗೊತ್ತಾ ಅಂದ್ಬಿಟ್ಟು. ಎಲ್ರು ಏನ್ ಮಾಡ್ತಾರೆ ಅದನ್ನ ನೋಡ್ತಾರೆ, ಅಯ್ಯೋ ಏನಪ್ಪ ಇಷ್ಟು ಬೆಲೆ ಅಂತ ಒಂದು ಡೈಮಂಡ್ ಇದೆ ಅಂದ್ಬಿಟ್ಟು. ಅವಾಗ ಏನ್ ಮಾಡ್ತಾನೆ ಆ ಡೈಮಂಡ್ ಮೇಲೆ ಹಾಕಿ ಎಲ್ರು ನೋಡೋ ರೀತಿಲಿ ಈ ತರ ಹಾಕಿ ಕೇಚ್ ಹಿಡಿತಾ ಇರ್ತಾನೆ ಅವನು. ಅವಾಗ ಅಲ್ಲಿರುವಂತ ವ್ಯಕ್ತಿ ಹೇಳ್ತಾನೆ, ಸರ್ ತುಂಬಾ ಬೆಲೆ ಉಳ್ಳದ್ದು, ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ಅಂದ್ಬಿಟ್ಟು. ಅವಾಗ ಹೇಳ್ತಾರೆ, ಗೊತ್ತಪ್ಪ ನನಗೆ ಗೊತ್ತು, ನೋಡಿ ಹೆಂಗಿದೆ ಅಂದ್ಬಿಟ್ಟು ಎಲ್ರು ತೋರಿಸ್ತಾ ಇರ್ಬೇಕಾರೆ ಸ್ವಲ್ಪ ಸ್ಲಿಪ್ ಆಗಿ ಆ ಡೈಮಂಡ್ ಸಮುದ್ರ ಒಳಗೆ ಬಿದ್ದೋಗ್ಬಿಡ್ತು. ಏನಾಗ್ಬಿಡ್ತು? ಸಮುದ್ರ ಒಳಗಡೆ ಬಿದ್ದೋಗ್ಬಿಡ್ತು. ಏನಾಯ್ತು ಈಗ ಶ್ರೇಷ್ಠತೆ ಅಲ್ವಾ? ಎಷ್ಟು ಬೆಲೆ ಇದ್ರು ಜೋಪಾನವಾಗಿ ಕಾಪಾಡ್ಕೊಳ್ತಾ ಇದ್ರೆ ಏನಾಗುತ್ತೆ? ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಗಿರುವಂತ ಶ್ರೇಷ್ಠತೆನ ಕಾಪಾಡ್ಕೊಳ್ಳುವಂತ ಕೆಲಸ ಯಾರ ಕೈಲಿದೆ? ನಮ್ ಕೈಯಲ್ಲಿದೆ, ರೈಟ್ ಅಲ್ವಾ? ಸೊ ಆ ರೀತಿ ನೋಡ್ಬೇಕಾರೆ ಅವರಿಗಿಂತ ದೇವ್ರ ಏನ್ ತುಂಬಾ ಶ್ರೇಷ್ಠತೆ ವಿಷಯ ಕೊಟ್ಟಿದ್ದಾರೆ, ತುಂಬಾ ಜಾಗೃತಿ ಕಾಪಾಡ್ಕೊಳ್ಳೋಣ. ಸೊ ಒಳ್ಳೆ ಪಾಯಿಂಟ್ ನಮ್ಮ ಹೇಳಿದ್ರು, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಬೇರೆ ಮತ್ತೆ ಏನಿಲ್ಲ ಬ್ರದರ್. ಓಕೆ ಅಲ್ವಾ? ಹಾ ರವಿ ಬ್ರ ಹೇಳಿ. ದೇವ್ರು ಅದು ಯಹೂದ್ಯರ ಕಾಲದಿಂದಲೂ ಇಲ್ಲೇ ತನಕ ದೇವ್ರು ಮೊದ್ಲು ಯಾವ ರೀತಿ ಇದ್ರು ಅದೇ ರೀತಿ ಈಗ್ಲೂ ಅದ್ರ ಬ್ರದರ್. ಆದ್ರೆ ಚೇಂಜ್ ಆಗಿರೋದು ಯಹೂದ್ಯರು ಚೇಂಜ್ ಆದ್ರು ಇವತ್ತು ನಾವು ಕೂಡ ಕೆಲವು ವಿಷಯದಲ್ಲಿ ಚೇಂಜ್ ಆಗ್ಬಿಡ್ತೀವಿ. ಆ ದೇವ್ರ ವಿಷಯದಲ್ಲಿ ಯಾವತ್ತೂ ಕೂಡ ಈಗ ಏನ್ ಲಾಸ್ಟ್ ವಾಕ್ಯ ಓದಿಸಿರೋ ಅದೇ ತರ ನಾವು ಎಷ್ಟೇ ನಂಬಿಕಸ್ಥರಾದ್ರೂ ಕೂಡ ದೇವ್ರು ನಂಬಿಕಸ್ಥ ಹಂಗೆ ಇರ್ತಾರೆ ಬ್ರದರ್. ನಮ್ಮ ಮನುಷ್ಯರು ಯಾವ ಟೈಮಿಗೆ ಸರಿ ತಕ್ಕಾಗೆ ನಮ್ ಜೀವನಕ್ಕೋಸ್ಕರ ನಾವೇನೆಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ಕೆಲವೊಂದು ಟೈಮು. ಆದ್ರೆ ದೇವ್ರ ವಿಷಯದ ಮಟ್ಟಿಗೆ ಅದು ಯಾವಾಗಲೂ ಸ್ಥಿರವಾಗಿರುತ್ತೆ ಬ್ರದರ್. ದೇವ್ರಿಗೆ ಮೈಮುಂಟಾಗಿ ಅಷ್ಟೇ. ಕರೆಕ್ಟ್ ಅಲ್ವಾ? ದೇವರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಯಾಕಂದ್ರೆ ದೇವರು ನಿನ್ನೆ ಯಾವತ್ತೂ ಕೂಡ ಅವರ ಗುಣಗಳಲ್ಲಿ ಯಾವುದೇ ಬದಲಾವಣೆ ಬರಲ್ಲ. ಅಂತ ದೇವ್ರ ಮಕ್ಕಳು ನಾವು ನಂಬಬೇಕು. ದೇವರಲ್ಲಿ ನಾವು ಅಪನಂಬಿಕಸ್ಥರು ಅಂತ ಹೇಳಿದಾಗ ಯಾವ ರೀತಿ ಅಪನಂಬಿಕಸ್ಥರು? ಕೆಲವೊಂದು ಸನ್ನಿವೇಶಗಳಲ್ಲಿ ದೇವರು ಮಾಡ್ತೀನಿ ಅಂತ ಹೇಳಿದಂತ ವಾಗ್ದಾನ ಹಿಡ್ಕೊಂಡ್ಬಿಟ್ಟು ದೇವ್ರು ಹೇಳಿದ್ರು ಆದ್ರೆ ನನ್ನ ಜೀವನದಲ್ಲಿ ಆಗ್ಲಿಲ್ಲ ಅಂದ್ಬಿಟ್ಟು ಕೊನೆ ಕ್ಷಣ ಇನ್ನೇನು ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಏನ್ ಮಾಡಿರ್ತೀವಿ? ನಾವು ನಂಬಿಕೆನ ಕಳ್ಕೊಂಡಿರ್ತೀವಿ. ಆದ್ರೆ ದೇವ್ರ ಏನ್ ಮಾಡಿರ್ತಾರೆ? ಕೊನೆ ಗೊತ್ತಾಗುತ್ತೆ, ಇಲ್ಲಪ್ಪ ದೇವ್ರು ಏನ್ ಹೇಳಿದ್ರು ಅದನ್ನೇ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಖಂಡಿತವಾಗ್ಲು ನಾವು ಕೂಡ ದೇವರಲ್ಲಿ ಅಪನಂಬಿಕಸ್ಥರಾಗಿರೋದು ಬೇಡ, ನಂಬಿಕೆ ಇಲ್ಲ ಅಂತ ನಮ್ಮ ತಂದೆಗೆ ನಾವು ನಂಬಿಕೆಲ್ಲರಾಗಿರೋದಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ರವಿ ಬ್ರದರ್. ನೆಕ್ಸ್ಟ್ ನಾವ್ ಯಾವ್ದು ನಿರೀಕ್ಷೆ ಇಲ್ಲದೆ ಇದ್ದವರು ಬ್ರದರ್. ನಾವು ದೇವರೊಂದು ನಮ್ಮ ಕರುವಿಗೆ ಕೊಟ್ಟರು. ಹೌದಲ್ವಾ? ನಮ್ಗೆ ನಿರೀಕ್ಷೆ ಯಾವ್ದು ಇರ್ಲಿಲ್ಲ, ಯಾವ್ದು ಗೊತ್ತಿಲ್ಲ, ನಮ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಪ್ರಪಂಚದಲ್ಲಿ ನಮ್ಗೆ ಏನೂ ಗೊತ್ತಿಲ್ಲದೆ ಇದ್ವಿ ನಾವು. ದೇವ್ರು ನಮ್ಗೆ ಏನ್ ಮಾಡಿದಾರೆ ನೋಡ್ರಿ, ನಮ್ ಮುಂದೆ ಒಂದು ದೊಡ್ಡ ಒಂದು ಉದ್ದೇಶ ಇಟ್ಬಿಟ್ಟಿದ್ದಾರೆ, ದೊಡ್ಡ ಒಂದು ಗುರಿನ ಇಟ್ಬಿಟ್ಟಿದ್ದಾರೆ. ಆ ಗುರಿನ ಓಡಿ ಮುಗಿಸ್ರಿ ಬಿರುದು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಗುರಿನ ಇಟ್ಬಿಟ್ಟಿದ್ದಾರೆ, ಬಿರುದು ಇಟ್ಬಿಟ್ಟಿದ್ದಾರೆ, ಎಲ್ಲ ಇಟ್ಬಿಟ್ಟಿದ್ದಾರೆ ಅಲ್ವಾ? ಸರಿಯಾಗಿ ನೋಡ್ಬೇಕಾದ್ರೆ ಇಷ್ಟೊಂದು ವಿಷಯಗಳು ನಮ್ಮ ಶ್ರೇಷ್ಠತೆ ವಿಷಯಗಳ ಬಗ್ಗೆ ಮಾತಾಡೋಣ, ನಮ್ಗೆಲ್ಲ ಎಂತ ವಿಷಯಗಳನ್ನ ದೇವ್ರು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಲ್ವಾ? ಸೊ ಹಾಗಾಗಿ ಆ ಒಂದು ಉದ್ದೇಶವನ್ನ ನಿರೀಕ್ಷೆನ ಇಟ್ಕೊಂಡು ನಾವೇನ್ ಮಾಡೋಣ, ಮುಂದುವರಿಯೋಣ, ಹೋಗೋಣ. ಥ್ಯಾಂಕ್ ಯು ಶಾಂತ ಮಾಸ್ಟರ್. ನೆಕ್ಸ್ಟ್ ದೇವರ ಆದಿಯಲ್ಲೇ ಮರ್ಮವಾಗಿದ್ದಂತದ ಇದನ್ನ ಸಂಕಲ್ಪವನ್ನ ಅನ್ಯರಾದ ನಮಗ್ ತಿಳಿಸಾರ್ರಿ, ಅದಕ್ಕಿಂತ ಶ್ರೇಷ್ಠ ನಮ್ಗೆ ಇನ್ನೇನಿಲ್ಲ ಬ್ರದರ್. ಕರೆಕ್ಟ್ ಅಲ್ವಾ? ಅವ್ರು ಮಾಡಿದ ಸಂಕಲ್ಪದಲ್ಲಿ ಅವರು ನಮ್ಗೆಲ್ಲ ಒಂದು ಪಾಲ್ ಕೊಟ್ಟು ಆ ಮಾಡಿದ ಮರ್ಮವನ್ನ ನಮ್ಗನ್ನೆಲ್ಲ ತಿಳಿಸ್ಯಾರಲ್ರಿ ಬ್ರ, ಅನ್ಯರಾದ ನಮ್ಗ. ಅದು ನಮ್ಗ ದೊಡ್ಡ ಕೃಪೆ ಬ್ರದರ್. ಕರೆಕ್ಟ್ ಕ್ರಿಸ್ತನ ಪ್ರೀತಿಸ್ರ ಸರ್ ಇದೆ ನಿಜವಾಗ್ಲೂ ಒಂದು ಪಾಯಿಂಟ್ ಇಲ್ಲ ಬ್ರದರ್. ಆಕ್ಚುಲಿ ನೋಡ್ಬೇಕಾದ್ರೆ ನೀವ್ ಹೇಳಿದ ಪ್ರಕಾರ ಅದು ದೇವ್ರ ಮಕ್ಳಿಗೆ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು. ನಮಗೂ ಕೂಡ ದೇವರು ತನ್ನ ಉದ್ದೇಶ, ಸಂಕಲ್ಪ, ಯೋಜನೆ, ಸತ್ಯ, ಆತನ ಆತ್ಮವನ್ನು ಎಲ್ಲವನ್ನು ಅನುಗ್ರಹ ಮಾಡ್ಬಿಟ್ಟಿದ್ರಲ್ಲ ಅಂದ್ಬಿಟ್ಟು ತುಂಬಾ ಸಂತೋಷ ಪಡ್ಬೇಕು ಅಲ್ವಾ? ಸೊ ಯಾಕಂದ್ರೆ ಇಡೀ ಲೋಕದವ್ರ ಮುಂದೆ ನಾವು ನೋಡ್ಬೇಕಾದ್ರೆ ಅವ್ರಿಗೆ ನಾವು ಯಾರಂತ ಗೊತ್ತಿಲ್ಲ, ಕರೆಕ್ಟಾ? ಆದ್ರೆ ನಮಗ್ ಗೊತ್ತು ನಮ್ಮ ವಿಶೇಷತೆ ಏನನ್ಬಿಟ್ಟು. ನಮ್ಮ ಪಕ್ಕದ ಮನೇಲಿರೋರ್ಗೋ, ನಾವು ಕೆಲಸ ಮಾಡೋ ಕಡೆ ಇರೋರ್ಗೋ, ಇಲ್ಲ ಅನ್ಯ ಜನಾಂಗದವ್ರು ಯಾರಿಗೂ ನಮ್ಮ ಬೆಲೆ ಈ ವಿಶೇಷತೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಒಂದಿನ ಗೊತ್ತಾಗುತ್ತೆ ನಾವ್ ಯಾರಂತ. ಆದ್ರೆ ಇವತ್ ನಮ್ಗೆ ಗೊತ್ತು ನಾವ್ ಯಾರು, ನಮ್ಮ ಶ್ರೇಷ್ಠತೆ ಏನಂತ ನಮ್ಗೆ ಗೊತ್ತು. ಇಷ್ಟೊಂದು ವಿಷಯನ ದೇವ್ರು ನಮಗೂ ಗೊತ್ತು. ಸೊ ಖಂಡಿತವಾಗ್ಲೂ ತುಂಬಾ ದೊಡ್ಡ ವಿಷಯ. ಥ್ಯಾಂಕ್ ಯು ಯಲ್ಲಪ್ಪ ಬ್ರದರ್. ನೆಕ್ಸ್ಟ್ ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರಿದೆ. ಹಾಗೆ ಈ ವಿಷಯಗಳನ್ನ ಸ್ಟಡಿ ಮಾಡಿ, ಇನ್ನೂ ಹಲವಾರು ಪಾಯಿಂಟ್ಗಳಿದೆ. ಸೊ ದೇವ್ರ ಚಿತ್ತವಾದ್ರೆ ಮುಂದಿನ ದಿನಗಳಲ್ಲಿ ನಾವು ನೋಡೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ರಾತ್ರಿ ಗೀತೆಗಳನ್ನ ಓದಿ ಆ ಪಾಠವನ್ನು ಅಂತ್ಯ ಮಾಡೋಣ. ಸೊ ರಾತ್ರಿ ಗೀತೆಗಳನ್ನ ಯಾರು ಓದ್ತೀರಾ ಇವತ್ತು? ರಾತ್ರಿ ಗೀತೆಗಳನ್ನ ಓದ್ತೀರಾ?
ನಮ್ಮ ನವಿತಷ್ಟು ಲಾಸ್ಟ್ ಟೈಮ್ ಓದಿದ್ರಲ್ವಾ? ಬೇರೆ ಯಾರಾದ್ರೂ ಓದ್ತೀರಾ? ನಮ್ಮ ಇವರು ಯಾರಪ್ಪ, ನಮ್ಮ ಸಿಸ್ಟರ್ ಇದ್ರಲ್ಲ, ಶ್ವೇತರಾಣಿ ಸಿಸ್ಟರ್ ಓದ್ತೀರಾ? ಸ್ಕ್ರೀನಲ್ಲಿ ಹಾಕ್ತೀನಿ. ಬ್ರದರ್ ನಮ್ ಕಡೆ ಇಲ್ಲ ಅದು ರಾತ್ರಿ ಗೀತೆ. ಇಲ್ವಲ್ಲ? ಓಕೆ, ಒಂದ್ ನಿಮಿಷ ನಾನು ಹಾಕ್ತೀನಿ. ಅದಕ್ಕೆ ನೀವು ಓದ್ತೀರಾ ಅಂದ್ರೆ ಹಾಕ್ತೀನಿ, ನಿಮ್ಗೆ ಅದಕ್ಕೆ ಕೇಳ್ತಾ ಇದ್ದೀನಿ. ಹಾಕಿ ಬ್ರದರ್ ಓದ್ತೀನಿ. ಓಕೆ, ಒಂದೇ ನಿಮಿಷ. ಸಾಂಗ್ಸ್ ಇನ್ ದ ನೈಟ್. ಇವತ್ತು ಎಷ್ಟು? ಜೂನ್ 9. ನಿಮಿಷ. ಓಕೆ, ಹೌದ್ರಿ. ಸಣ್ಣ ಅಕ್ಷರ ಕಾಣಲ್ಲ ನನಗೆ. ಕಾಣಿಸ್ತಾ ಇಲ್ವಾ? ಒಬ್ರಿಗೊಬ್ರು ಆಯ್ತು. ಕರುಣೆ ಉಳ್ಳವರಾಗಿದ್ದು ಸಹೋದರರಂತೆ ಪ್ರೀತಿಸಿರಿ. ಕನಿಕರವು ದೀನ ಭಾವವು ಉಳ್ಳವರಾಗಿರ್ರಿ. 1 ಪೇತ್ರ 3:8. ನಾವು ಕ್ರಿಸ್ತನ ದೇಹದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೇವೆ ಎಂಬುದಕ್ಕೆ ನಿರ್ಮಿತವಾದ ವಾದವಿಲ್ಲದ ಸಾಕ್ಷಿಯಾಗಿ ಸಹೋದರನ ಮೇಲಿನ ಪ್ರೀತಿಯನ್ನು ಕುರಿತು ಸತ್ಯವೇದದಲ್ಲಿ ತಿಳಿಯಲಾಗಿದೆ. ಈ ಪ್ರೀತಿಯು ವಿಭಿನ್ನ ಅಳತೆಯಲ್ಲಿರಬಹುದು, ಆದರೆ ನಾವು ಕರ್ತನವರಾಗಿದ್ದರೆ ಅದು ಸ್ವಲ್ಪ ಅಳತೆಯಲ್ಲಿ ಆದರೂ ನಮ್ಮಲ್ಲಿರಬೇಕು. ಏಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ರೋಮಾಪುರದವರಿಗೆ 8:9. ಆದರೆ ಸಹೋದರನಿಗಾಗಿ ತಮ್ಮ ಹೃದಯದಲ್ಲಿ ಉರಿಯುತ್ತಿರುವ ಈ ಪವಿತ್ರ ಪ್ರೀತಿ ಜ್ವಾಲೆ ಸಾಕಾಗುವುದಿಲ್ಲ. ಅದು ನಮ್ಮಲ್ಲಿ ಪ್ರಜ್ವಲಿಸಬೇಕು, ಸುಡಬೇಕು ಮತ್ತು ಕೇವಲ ಪ್ರೀತಿಯ ಉಷ್ಣತೆ ಉತ್ಪತ್ತಿಯಾಗುವುದು ಮಾತ್ರವಲ್ಲ, ಆದರೆ ಅದು ದಹಿಸುವ ಪ್ರೀತಿಯಾಗಿರಬೇಕು. ಈ ಪ್ರೀತಿಯು ಸಹೋದರತ್ವದ ವಿವಿಧ ಅಪೂರ್ಣತೆ, ಬಲಹೀನತೆಗಳನ್ನು ಕಡೆಗಣಿಸುವುದು, ಆತನಲ್ಲಿರುವ ಪ್ರತಿಯೊಂದು ಒಳ್ಳೆ ಗುಣಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಮಾತ್ರವಲ್ಲ, ಆದರೆ ಆ ಪ್ರೀತಿಯು, ಏಕೆಂದರೆ ಅವರು ಪಾಪ ಮತ್ತು ಬಲಹೀನತೆಗಳ ವಿರುದ್ಧ ಎಷ್ಟೇ ಹೆಚ್ಚಾಗಿ ಹೋರಾಡುವವರಾದರೂ ಅವರು ಕರ್ತನಲ್ಲಿ ಪ್ರತಿಷ್ಠೆಪಡಿಸಿಕೊಂಡವರಾಗಿರುವರು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇಸ್ಲಾಂಪಿಗೆ ಸರಸ್ವರಿ ತುಂಬಾ ಒಳ್ಳೆಯ ಒಂದು ವಾಕ್ಯವನ್ನ ನೋಡಿದ್ವಿ. ಒಬ್ಬರಿಗೊಬ್ರು ಕರುಣೆ ಇಲ್ಲವರಾಗಿದ್ದು ಸಹೋದರರಂತೆ ಪ್ರೀತಿಸ್ರಿ, ಕನಿಕರವು ದಿನಭಾವ ಉಳ್ಳವರಾಗಿರ್ರಿ. ಖಂಡಿತ ಈ ಪ್ರೀತಿ ಬಗ್ಗೆ ಹೇಳ್ತಿದ್ರೆ ಖಂಡಿತವಾಗಿ ದೇವ್ರ ಮಕ್ಳು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮಲ್ಲಿರುವಂತ ಪ್ರೀತಿ ಎಷ್ಟರ ಮಟ್ಟಿಗೆ ಇರ್ಬೇಕು? ಅದು ಬರೀ ಜ್ವಾಲೆ ಆಗಿದ್ರೆ ಸಾಕಾಗೋದಿಲ್ಲ, ಅದು ಪ್ರಜ್ವಲಿಸ್ಬೇಕು, ಸುಡಬೇಕಂದ್ರೆ ಶಾಖವನ್ನು ಕೊಡ್ಬೇಕು. ಮತ್ತೆ ಆ ಪ್ರೀತಿ ಏನಾಗ್ಬೇಕು? ದಗಿಸ್ಬೇಕು ಅಲ್ವಾ? ಅಷ್ಟರ ಮಟ್ಟಿಗೆ ಇರ್ಬೇಕು ದೇವ್ರ ಮಕ್ಕಳಲ್ಲಿ. ದಗಿಸುವ ಪ್ರೀತಿ ಏನಪ್ಪಾ ಅಂದ್ರೆ, ನೋಡಿ ಇಲ್ಲಿ ಮಾತಾಡ್ತಿದ್ರೆ ಒಬ್ಬೊಬ್ಬರ ಅಪೂರ್ಣತೆನ ದೊಡ್ಡದಾಗಿ ನೋಡಲ್ಲ ನಾವು, ಅವರ ಬಳಗಿನತೆನ ಏನ್ ಮಾಡ್ತೀವಿ ನಾವು ತುಂಬಾ ಸೂಕ್ಷ್ಮ ಗಮನಿಸಿ ಅದನ್ನ ನೋಡದೆ ಅದನ್ನ ಚುಮಿಸುವಂತ, ಅವನ್ನ ಇನ್ನೊಬ್ಬರನ್ನ ನಾವು ಪ್ರೀತಿನ ತೋರಿಸಿ ಅವರು ಕೂಡ ಮುಂದುವರಿಯುವಂತ ರೀತಿಯಲ್ಲಿ ನಾವು ತೋರಿಸುವಂತ ಆ ಒಂದು ಶ್ರೇಷ್ಠವಾದ ಪ್ರೀತಿನ ದೇವ್ರ ಮಕ್ಕಳು ತೋರ್ಸೋದು ತುಂಬಾ ಮುಖ್ಯವಾಗಿದೆ. ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಅವರವರ ಪ್ರೀತಿ ವಿಭಿನ್ನವಾಗಿದ್ರು ಕೂಡ ಎಲ್ಲರಲ್ಲೂ ಕೂಡ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ಅದು ದಿನೇ ಒಂದಿನಕ್ಕಿಂತ ಮುಂದಿನ ದಿನಕ್ಕೆ ಏನಾಗ್ಬೇಕು? ಆ ಬೆಳಕಿನಲ್ಲಿ ಹೇಗೆ ಬೆಳಕು ಪ್ರಕಾಶವಾಗಿರುತ್ತೋ ಸೂರ್ಯನ ಬೆಳಕಿನ ಹಾಗೆ ನಮ್ಮ ಪ್ರೀತಿ ಕೂಡ ಅಷ್ಟೇ ಬೆಳಕಾಗಿ, ಅಷ್ಟೇ ಪ್ರಕಾಶವಾಗಿ ದಹಿಸುವಂತದ್ದಾಗಿರ್ಬೇಕು ಅನ್ನೋ ವಿಷಯವನ್ನು ನೋಡ್ತಾ ಇದ್ದೀವಿ. ದೇವರು ಇವತ್ತಿನ ರಾತ್ರಿ ಗೀತನ ಆಶೀರ್ವದಿಸಲಿ. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತ್ಯ ಮಾಡೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸರಸ್ವರಿಯರೇ,
ಸರಿ, ನಮ್ಮ ಮಧ್ಯಲಿರುವಂತ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೀನಿ. Okay. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾಡಿ. ಓಕೆ ಬ್ರದರ್. ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, this evening we gathered here as one family under one faith and one truth, hearing unto thy words through thy brethren. Father, as we have learned, they have selected few among us in this world to know thy gracious truth, and they have revealed unto us thy plan and gave us a blessing that is beyond our understanding. But they have given us the grace that we need through Christ to overcome this world. Help us to humble ourselves unto thy words. Help us to be obedient unto thy words that we hear, and submit our will unto thy will, and to become in Christ likeness. Let the Holy Spirit dwell in us and guide us every day, so that we overcome this world with all faith and hope, and thy grace and guidance at every step and every work that we do, that they will only prevail in our lives and not ours. Forgive us for all the mistakes and sins that we commit every day with or without our knowledge. Help us to overcome our weaknesses and shortcomings. Let the Holy Spirit dwell in us and give us the knowledge and the strength that we need in order to get that willpower. Help us to be more zealous and walk in a way that is acceptable on thy sight and according to thy will. We pray for all the brothers and sisters who have gathered here. We pray for all those who are sick. I submit this humble request in front of thy feet through the precious, mighty, and the most gracious name of thy only begotten Son, our Savior, protector, Lord Jesus Christ. Amen. Amen. Thank you. Amen. Christian Thank Good you, night. brother. Thank you, brother. Thank you, all brothers and sisters. ಎಲ್ಲ